सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಹರಿ ಓಂ. ಕಠೋಪನಿಷತ್ತಿನ ತರಗತಿಯಲ್ಲಿ ನಾವು ಆತ್ಮನ ಲಕ್ಷಣವನ್ನ, ಆತ್ಮಸ್ವರೂಪವನ್ನ ನೋಡ್ತಾ ಬಂದೆವು. 18ನೇ ಮಂತ್ರದಿಂದ ಆರಂಭವಾಗಿ ಈ ಆತ್ಮಸ್ವರೂಪವನ್ನ ಆಚಾರ್ಯ ಯಮಧರ್ಮನು ನಚಿಕೇತನಿಗೆ ವಿವರಿಸುವುದು ಕಾಣುತ್ತದೆ. 18ನೇ ಮಂತ್ರದಲ್ಲಿ ಆತ್ಮನು ಚೈತನ್ಯ ಸ್ವರೂಪನು ಹಾಗೂ ನಿರ್ವಿಕಾರ ಸ್ವರೂಪನು ಎಂಬುದಾಗಿ ವಿವರಿಸಿದ್ದಾನೆ. 19ನೇ ಮಂತ್ರದಲ್ಲಿ ಆತ್ಮನು ಅಕರ್ತೃ ಅಭೋಕ್ತೃ ಸ್ವರೂಪನು ಎಂಬುದಾಗಿ ತಿಳಿಸಿದ್ದು ನೋಡಿದ್ದೇವೆ. ಹಾಗೆಯೇ 20ನೇ ಮಂತ್ರದಲ್ಲಿ ಆತ್ಮನು ಸರ್ವಾಧಿಷ್ಠಾನ ಸ್ವರೂಪನು, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಮಂತ್ರದಲ್ಲಿ ಆತ್ಮನ ಸರ್ವಾಧಿಷ್ಠಾನ ಸ್ವರೂಪ ಹಾಗೂ ಜ್ಞಾನ ಸಾಧನ ಮತ್ತು ಫಲವನ್ನ ವಿವರಿಸಿದ್ದನ್ನು ನೋಡಿದ್ದೇವೆ. ಇನ್ನು ಮುಂದಿನ ಮಂತ್ರ 21ನೇ ಮಂತ್ರದಲ್ಲಿ ಆತ್ಮನು ಸೋಪಾಧಿಕ ನಿರುಪಾಧಿಕ ಸ್ವರೂಪನಾಗಿ ಇರುವುದರಿಂದ ಅವನು ದುರ್ವಿಜ್ಞೇಯನು ಎಂಬುದಾಗಿ ಹೇಳ್ತಾನೆ. ದುರ್ವಿಜ್ಞೇಯನು ಅಂದ್ರೆ ಅರಿಯುವುದಕ್ಕೆ ಸುಲಭ ಸಾಧ್ಯನಲ್ಲ ಅಂತ. ಕಾರಣ ಏನಪ್ಪಾ ಅಂದ್ರೆ ಅವನು ಸೋಪಾಧಿಕನಾಗಿಯೂ ಇದ್ದಾನೆ, ನಿರುಪಾಧಿಕನಾಗಿಯೂ ಇದ್ದಾನೆ. ವಿಶೇಷ ಚೈತನ್ಯವಾಗಿಯೂ ತೋರ್ತಾನೆ, ನಿರ್ವಿಶೇಷ ಚೈತನ್ಯವಾಗಿಯೂ ನಮ್ಮ ಅನುಭವದಲ್ಲಿದ್ದಾನೆ. ಹೀಗಿರುವುದರಿಂದ ಅದು ವಿರುದ್ಧ ಧರ್ಮವನ್ನ ಹೊಂದಿರುವಂತೆ ಕಾಣಿಸ್ತದೆ. ಆದರೆ ಅದಕ್ಕೆ ವಿರುದ್ಧ ಧರ್ಮಗಳಿಲ್ಲ, ಯಾವುದೇ ಧರ್ಮಗಳೇ ಇಲ್ಲ. ಆದರೆ ಕಂಡುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಆ ಎರಡೂ ದೃಷ್ಟಿಕೋನದಿಂದ ನಾವು ಅರಿತುಕೊಳ್ಳಬೇಕಾಗ್ತದೆ. ಹೀಗಿರುವುದರಿಂದ ಅದನ್ನ ಕಷ್ಟ ಸಾಧ್ಯ ಎಂಬುದಾಗಿ ಯಮಧರ್ಮನು 21ನೇ ಮಂತ್ರದಲ್ಲಿ ಹೇಳ್ತಾನೆ. ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೀತಾ, ಅನ್ಯಥಾ ದುರ್ವಿಜ್ಞೇಯೋ ಅಯಮಾತ್ಮ ಕಾಮಿಭಿಃ ಪ್ರಾಕೃತ ಪುರುಷೈಃ ಯಸ್ಮಾತ್. ಕಾಮಿಗಳಾದ ಸಾಮಾನ್ಯ ಜನರಿಗೆ ಈ ಆತ್ಮನ ಅರಿಯುವುದು ಕಷ್ಟ ಎಂಬುದಾಗಿ, ಲೌಕಿಕರಿಗೆ ಅಂದ್ರೆ ಲೌಕಿಕ ಬುದ್ಧಿ ಉಳ್ಳವರಿಗೆ ಆತ್ಮಜ್ಞಾನ ಕಷ್ಟ ಎಂಬುದಾಗಿ ಹೇಳ್ತಾನೆ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಈ ಮಂತ್ರದ ಅರ್ಥವನ್ನು ನೋಡೋಣ. ಆಸೀನೋ ದೂರಂ ವ್ರಜತಿ. ಆಸೀನಃ ಅಂದ್ರೆ ಕುಳಿತುಕೊಂಡಿರುವವನಾಗಿ, ದೂರಂ ವ್ರಜತಿ ದೂರ ಹೋಗ್ತಾನೆ. ಒಂದ್ ಕಡೆ ಕೂತ್ಕೊಂಡಿದ್ದಾನೆ, ಆದ್ರೂ ದೂರ ಹೋಗ್ತಾನೆ. ಶಯಾನೋ ಯಾತಿ ಸರ್ವತಃ ಮಲಗಿಕೊಂಡೇ ಎಲ್ಲಾ ಕಡೆಯೂ ಹೋಗಿರ್ತಾನೆ. ಅಂತಹ ಮದ ಅಮದಂ ದೇವಂ, ಸುಖ ಸ್ವರೂಪ ಮತ್ತು ಸುಖರಾಹಿತ್ಯದ ಸ್ವರೂಪ, ದುಃಖ ಸ್ವರೂಪ ಆಗಿರತಕ್ಕಂತಹ ಆ ದೇವನನ್ನ ಮದನ್ಯ ಕಹ ಜ್ಞಾತುಮರ್ಹತಿ,
ನನಗಿಂತ ಹೊರತಾಗಿ ಇನ್ಯಾರು ತಿಳಿಲಿಕ್ಕೆ ಸಾಧ್ಯ ಅಂತ ಯಮನು ಹೇಳ್ತಾನೆ ಈ ಮಂತ್ರದ. ಇಲ್ಲಿ ಕುಳಿತುಕೊಂಡೇ ಎಲ್ಲಾ ಕಡೆ ಹೋಗ್ತಾನೆ, ಮಲಗಿಕೊಂಡೇ ಎಲ್ಲಾ ಕಡೆ ಹೋಗ್ತಾನೆ ಅಂದ್ರೆ ಅರ್ಥ ಏನು? ಇದು ಆತ್ಮನಿಗೆ ಹೇಳಿರತಕ್ಕಂತಹ ವಿವರಣೆ. ಇಲ್ಲಿ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆತ್ಮನು ಸವಿಶೇಷ ಚೈತನ್ಯ, ನಿರ್ವಿಶೇಷ ಚೈತನ್ಯವಾಗಿ ನಮ್ಮ ಅನುಭವದಲ್ಲಿದ್ದಾರೆ. ಜಾಗೃತ ಅವಸ್ಥೆಯಲ್ಲಿ ನಮ್ಮ ಅಂತಃಕರಣದಲ್ಲಿ ತೋರುವ ಚೈತನ್ಯ ಏನಿದೆ ಅದು ಸೋಪಾಧಿಕ ಚೈತನ್ಯ ಅಥವಾ ಸವಿಶೇಷ ಚೈತನ್ಯ ಅಂತ ಕರೀತಾರೆ. ವಿಶೇಷ ಚೈತನ್ಯವಾಗಿ ತೋರ್ತಾ ಇರುತ್ತೆ. ಅದನ್ನು ಚಿದಾಭಾಸ ಎಂಬುದಾಗಿ ಕೂಡ ಕರೀತಾರೆ. ಆ ಚಿದಾಭಾಸ ಸಂಯುಕ್ತವಾದ ಅಂತಃಕರಣವು ಇಂದ್ರಿಯಾದಿ ಉಪಕರಣಗಳ ಸಹಾಯದಿಂದ ದೂರ ಹೋಗ್ತದೆ. ಅದು ಒಬ್ಬ ವ್ಯಕ್ತಿ ಇಲ್ಲಿ ಕುಳಿತುಕೊಂಡು ನಕ್ಷತ್ರ ಮಂಡಲವನ್ನು ನೋಡ್ತಾನೆ ಅಂದ್ರೆ ವೇದಾಂತದ ಪ್ರಕಾರ ಇಂದ್ರಿಯಗಳು, ಮನಸ್ಸು ಇಂದ್ರಿಯಗಳ ಮೂಲಕ ಆ ವಸ್ತುವನ್ನು ವ್ಯಾಪಿಸಿ ತತ್ತದ್ ವೃತ್ತಿಯ ಆಕಾರವನ್ನ ತಾಳತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಇಂದ್ರಿಯಗಳ ಮುಖಾಂತರ ಅದು ದೂರ ಹೋಗುವುದು ಕಾಣಿಸ್ತದೆ. ಹೊರಗಿನ ವಸ್ತುವನ್ನ ನಾವು ನೋಡ್ತೇವೆ ಅಂದ್ರೆ ಮನಸ್ಸೇ ಇಂದ್ರಿಯಗಳ ಮೂಲಕ ಹೊರಗಡೆ ಚಲಿಸಿ ಆ ವಸ್ತುವನ್ನು ವ್ಯಾಪಿಸಿಕೊಳ್ಳುತ್ತೆ ಎನ್ನುವುದು ವೇದಾಂತದ ದೃಷ್ಟಿ. ವಿಜ್ಞಾನದ ದೃಷ್ಟಿ ಏನಪ್ಪಾ ಅಂದ್ರೆ ಪ್ರತಿಫಲಿತವಾದ ಬೆಳಕು ಕಣ್ಣಿಗೆ ಬಿದ್ದಾಗ ಅದು ಇನ್ವರ್ಟೆಡ್ ಆಗಿರುವ ಒಂದು ಚಿತ್ರ ಅಲ್ಲಿ ಮೂಡುತ್ತೆ, ಬ್ರೈನ್ ಅದನ್ನ ಸರಿ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುತ್ತೆ. ಈ ಪ್ರಕಾರವಾದಂತಹದ್ದು ವಿಜ್ಞಾನದ ದೃಷ್ಟಿ. ಇದು ಇಂದ್ರಿಯಗಳ ಮೂಲಕ ಆತ್ಮನು ಹೊರಗೆ ಹೋಗುವಂತಹ ವ್ಯವಸ್ಥೆ ಆಯ್ತು. ಇನ್ನು ಮನಸ್ಸು ಆಲೋಚನೆ ಮೂಲಕ ಕೂಡ ಮನೋವೇಗದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ವರ್ತಮಾನದಲ್ಲಿದ್ದು ಭೂತಕಾಲದಲ್ಲಿ ಸಂಚರಿಸ್ತದೆ, ಭವಿಷ್ಯತ್ ಕಾಲದಲ್ಲಿ ಕೂಡ ಸಂಚರಿಸ್ತದೆ. ಆದ್ರಿಂದ ಆ ವಿಶೇಷ ಚೈತನ್ಯ ರೂಪದಿಂದ ಅಂತಃಕರಣದಲ್ಲಿ ತೋರುವ ಆತ್ಮನು ಒಂದು ಕಡೆ ಇದ್ದುಕೊಂಡೇ ಎಲ್ಲಾ ಕಡೆ ಚಲಿಸ್ತಾನೆ ಎಂಬುದಕ್ಕೆ ಅರ್ಥ. ಇಲ್ಲಿ ಚಲಿಸುವುದು ಆತ್ಮನ ಅಲ್ವಲ್ಲ, ಚಲಿಸುವಂಥದ್ದು ವಿಶೇಷ ಚೈತನ್ಯವಲ್ಲ ಅಂತ ಹೇಳಿದ್ರೆ ಹೌದು, ವಿಶೇಷ ಚೈತನ್ಯವಾದ್ರೂ ಅದಕ್ಕೆ ಅಧಿಷ್ಠಾನ ರೂಪದಿಂದ ಇರತಕ್ಕಂಥವನು ನಿರುಪಾಧಿಕನಾದ ಆತ್ಮನೇ ಇದ್ದಾನೆ. ಇದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದ್ರೆ ಪಂಚದಶಿಯಲ್ಲಿ ವಿದ್ಯಾರಣ್ಯ ಮುನಿಗಳು ಕೊಟ್ಟಂತಹ ದೃಷ್ಟಾಂತ. ಹಗಲು ಹೊತ್ತಲ್ಲಿ ಹೊರಗಡೆ ಗೋಡೆಯ ಮೇಲೆ ಸೂರ್ಯನ ಬೆಳಕು ಇರುತ್ತದೆ. ಹಗಲು ಹೊತ್ತಲ್ಲಿ ಸೂರ್ಯನ ಸಾಮಾನ್ಯ ಬೆಳಕು ಅನ್ನುವಂಥದ್ದು ಗೋಡೆಯ ಮೇಲೆ ಇರ್ತದೆ. ನಾನು ಒಂದು ಕನ್ನಡಿಯನ್ನು ಹಿಡ್ಕೊಂಡು ಆ ಗೋಡೆ ಮೇಲೆ ಕನ್ನಡಿಯಿಂದ ಪ್ರತಿಫಲಿತವಾದ ಬೆಳಕನ್ನ ಬಿಟ್ಟಾಗ ಆ ಗೋಡೆಯ ಮೇಲೆ ಎರಡು ಬೆಳಕುಗಳಿವೆ. ಒಂದು ಸಾಮಾನ್ಯ ಬೆಳಕು, ಇನ್ನೊಂದು ಕನ್ನಡಿಯಿಂದ ಪ್ರತಿಫಲಿತವಾದ ಬೆಳಕು. ಆ ಪ್ರತಿಫಲಿತ ಬೆಳಕು ಅನ್ನುವುದು ವಿಶೇಷ ಚೈತನ್ಯ. ಆ ವಿಶೇಷ ಚೈತನ್ಯ ಇದ್ದಲ್ಲಿ ಸಾಮಾನ್ಯ ಚೈತನ್ಯ ಇರ್ತದೋ ಇಲ್ವೋ? ಇರುತ್ತೆ. ಎಲ್ಲೆಲ್ಲಿ ವಿಶೇಷ ಚೈತನ್ಯಗಳಿದೆಯೋ ಅಲ್ಲೆಲ್ಲ ಕಡೆ ಸಾಮಾನ್ಯ ಚೈತನ್ಯವೂ ಇರುತ್ತೆ. ಒಂದೊಮ್ಮೆ ನಾನು ಆ ಕನ್ನಡಿಯನ್ನು ಅಲ್ಲಿಂದ ದೂರ ಸರಿಸಿದೆ, ಆಗ ಅಲ್ಲೇನಿರ್ತದೆ? ಕೇವಲ ಸಾಮಾನ್ಯ ಚೈತನ್ಯ ಮಾತ್ರ ಇರ್ತದೆ, ವಿಶೇಷ ಚೈತನ್ಯ ಅನ್ನೋದು ಇರುವುದಿಲ್ಲ. ಎಲ್ಲಿ ವಿಶೇಷ ಚೈತನ್ಯ ಇದೆಯೋ ಅಲ್ಲಿಯೇ ಸಾಮಾನ್ಯ ಚೈತನ್ಯ ಇದೆ. ಅದು ಎರಡಕ್ಕೂ ಯಾವ ಡಿಫರೆನ್ಸ್ ಇಲ್ಲ, ಯಾವುದು ಗ್ಯಾಪ್ ಇಲ್ಲ. ಹಾಗೆ ಅಂತಃಕರಣದಲ್ಲಿ ಆ ಚಿದಾಭಾಸ ಮೂಡಿದಾಗ ಅಲ್ಲಿಯೇ ಸಾಮಾನ್ಯ ಚೈತನ್ಯವೂ ಇರುತ್ತೆ. ಸಾಮಾನ್ಯ ಚೈತನ್ಯಕ್ಕೂ ವಿಶೇಷ ಚೈತನ್ಯಕ್ಕೂ ಯಾವುದೇ ದೇಶದಲ್ಲಿ ಅಂತರ ಇಲ್ಲ. ವಿಶೇಷ ಚೈತನ್ಯ ಅನ್ನೋದು ಜಾಗೃತ ಅವಸ್ಥೆಯಲ್ಲಿ ಅಂತಃಕರಣ ಇದ್ದಾಗ ಮೀಡಿಯಾ ಆಫ್ ರಿಫ್ಲೆಕ್ಷನ್, ಪ್ರತಿಫಲನ ಮಾಡುವುದಕ್ಕೆ ಮಾಧ್ಯಮ ಇದ್ದಾಗ ತೋರಿಕೊಳ್ತದೆ. ನಮ್ಮ ಸುಷುಪ್ತಿಯ ಸಂದರ್ಭದಲ್ಲಿ ಅಂತಃಕರಣಗಳು ಉಪಶಮವಾದಾಗ, ಮೂಲ ಪ್ರಕೃತಿಯಲ್ಲಿ ಕಾರಣದಲ್ಲಿ ಅಡಗಿದಾಗ ಅಲ್ಲಿ ವಿಶೇಷ ಚೈತನ್ಯ ತೋರೋದಿಲ್ಲ.
ಕೇವಲ ಸಾಮಾನ್ಯ ಚೈತನ್ಯ ಇರ್ತದೆ. ಸುಖಮಹಮಸ್ವಾಪ್ಸಂ ನ ಕಿಂಚಿದ ವೇದಿಷಂ, ಇದೆಲ್ಲ ಸುಷುಪ್ತಿಯ ನಮ್ಮ ಅನುಭವ. ಅಲ್ಲಿ ಏನೇನು ಇರ್ಲಿಲ್ಲ ಅಂತ. ಅಲ್ಲಿ ಏನೇನು ಇರ್ಲಿಲ್ಲ ಅಂದ್ರೆ ಆತ್ಮನೂ ಇರ್ಲಿಲ್ಲ ಅಂತಲ್ಲ, ವಿಶೇಷ ಚೈತನ್ಯವಾಗಿ ಏನು ತೋರ್ಕೊಳ್ತಾ ಇದ್ದ ಚಿದಾಭಾಸದ ರೂಪದಲ್ಲಿ, ಅವನನ್ನೇ ಜೀವ ಅಂತ ಕರೀತಾರೆ. ಜೀವ ಅಡಗಿ ಹೋಗಿದ್ದಾನೆ, ಆದ್ರೆ ಆತ್ಮನು ಸುಷುಪ್ತಿಯಲ್ಲಿಯೂ ಕೂಡ ಇದ್ದಾನೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರಾಯ ಸಂವಿದುಜೃಂಭತೆ. ಮೂರೂ ಅವಸ್ಥೆಗಳಲ್ಲಿ ಕೂಟಸ್ಥನಾದಂತಹ ಆ ಚೈತನ್ಯನು ಒಂದೇ ತೆರನಾಗಿ ಇರುತ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ವಿಶೇಷ ಚೈತನ್ಯ ಇಲ್ಲದೇ ಇರುವುದರಿಂದ, ಸಾಮಾನ್ಯ ಚೈತನ್ಯ ಮಾತ್ರ ಇರುವುದರಿಂದ ಅವನು ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಅಂತ ಅರ್ಥ ಆಗ್ತದೆ. ಸುಷುಪ್ತಿಯಲ್ಲಿ ನಾವು ಎಲ್ಲಿರ್ತೇವೆ? ಈ ಶರೀರದೊಳಗಡೆ ಇರಲ್ಲ. ಸುಷುಪ್ತಿಯ ಅನುಭವ ಅನ್ನುವಂಥದ್ದು ಏನೇನು ಇಲ್ಲ ಎಂಬಂತಹ ಅನುಭವವೇ ಆಗೋದು. ಆ ಸಂದರ್ಭದಲ್ಲಿ ಆತ್ಮನು ದೇಶಕಾಲವನ್ನು ಮೀರಿರುತ್ತೆ. ಅದನ್ನೇ ಸರ್ವವ್ಯಾಪಕನಾದ ಆತ್ಮನ ಅನುಭವ ಅಂತ ಹೇಳಿ. ಜೀವಾತ್ಮನು ಚಿದಾಭಾಸನು ಅಡಗಿ ಹೋದ ಕಾರಣದಿಂದ ನಿರ್ವಿಶೇಷ ಚೈತನ್ಯವಾದ ಶುದ್ಧ ಚೈತನ್ಯವು ಸರ್ವವ್ಯಾಪಕವಾಗಿರತಕ್ಕಂತಹ ಸ್ಥಿತಿಯೇ ಸುಷುಪ್ತಿ ಅವಸ್ಥೆ. ಆದ್ರಿಂದ ಎಲ್ಲರ ಸುಷುಪ್ತಿಯ ಅನುಭವವು ಒಂದೇ. ಏನು? ನನಗೇನು ಗೊತ್ತಾಗಲಿಲ್ಲ ಅಂತ. ಸ್ವಪ್ನ ಮತ್ತು ಜಾಗೃತ ಅವಸ್ಥೆಗೆ ಬಂದಾಗ ಆ ಚೈತನ್ಯವು ಅಂತಃಕರಣದಲ್ಲಿ ತೋರಿ ಬರ್ತದೆ. ಆವಾಗ ಅಲುಗಾಡದ ಹಾಗೆ ಕಾಣುತ್ತೆ. ಏಜತಿ ನ ಏಜತಿ, ಈಶಾವಾಸ್ಯ ಉಪನಿಷತ್ತಲ್ಲೂ ಬರುತ್ತೆ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ. ಅಂದ್ರೆ ಆ ಆತ್ಮನು ಕಂಪಿಸಿದ ಹಾಗೆ ಕಾಣಿಸ್ತಾನೆ, ಅವನು ಕಂಪಿಸುವುದಿಲ್ಲ. ಈ ರೀತಿ ವಿರುದ್ಧವಾದಂತಹ ವಾಕ್ಯಗಳಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಉಪಾಧಿ ದೃಷ್ಟಿಯಿಂದ ಒಂದು ರೀತಿ, ಉಪಾಧಿರಹಿತವಾಗಿ ಇನ್ನೊಂದು ರೀತಿ. ಅದನ್ನೇ ಇಲ್ಲಿ ಯಮಧರ್ಮನು ಹೇಳ್ತಾ ಇದ್ದಾನೆ. ಜಾಗೃತ ಅವಸ್ಥೆಯಲ್ಲಿ ಅವನು ದೂರಂ ವ್ರಜತಿ, ಒಂದು ಕಡೆ ಕುಳಿತುಕೊಂಡೇ ಎಲ್ಲಾ ಕಡೆಗೆ ದೂರಕ್ಕೆ ಹೋದಾಗೆ ಕಾಣಿಸ್ತದೆ. ನಕ್ಷತ್ರಗಳನ್ನೆಲ್ಲ ನೋಡುವಾಗ ಹೇಳ್ತಾರೆ ಲೈಟ್ ಇಯರ್ಸ್ ಅಂತ, ಬಹಳ ದೂರ ಅಂತ. ಕಿಲೋಮೀಟರ್ ಎಲ್ಲ ಲೆಕ್ಕಕ್ಕಿಲ್ಲ. ಲೈಟ್ ಇಯರ್ಸ್ ಅಂದ್ರೆ ಲೈಟ್ ಯಾವ ವೇಗದಲ್ಲಿ ಚಲಿಸುತ್ತೋ ಆ ವೇಗದಲ್ಲಿ ದೂರವನ್ನು ಅಳೆದು ನಕ್ಷತ್ರಗಳ ದೂರವನ್ನು ಅಳಿತಾರೆ. ಒಂದೊಂದ್ಸಲ ಹೇಳ್ತಾರೆ ನಕ್ಷತ್ರಗಳು ಆಕಾಶದಲ್ಲಿ ಕಾಣ್ತಾ ಇದ್ರು ಅಲ್ಲಿ ಇರ್ಲಿಕ್ಕಿಲ್ಲ ಅಂತ. ಎಷ್ಟೋ ಸಾವಿರ ವರ್ಷಗಳಿಂದ ಬೆಳಕು ಹೊರಟಿದೆ ಅಲ್ಲಿಂದ. ಅದು ಅಲ್ಲಿಂದ ಇಲ್ಲಿ ಬಂದು ಮುಟ್ಟುವಾಗ ಒಮ್ಮೊಮ್ಮೆ ನಕ್ಷತ್ರಗಳೇ ಅಲ್ಲಿ ಇರೋದಿಲ್ಲ, ಆದ್ರೆ ಬೆಳಕು ಕಾಣ್ತಾ ಇರ್ತದೆ ಅಂತ. ಅಷ್ಟು ದೂರದು ಊರಿಗೂ ಕೂಡ ಆತ್ಮನು ಹೋಗ್ತಾನೆ ಉಪಾಧಿ ದೃಷ್ಟಿಯಿಂದ. ಸುಷುಪ್ತಿ ಅವಸ್ಥೆಯಲ್ಲಿ ಆಸೀನೋ ಶಯಾನೋ ಯಾತಿ ಸರ್ವತಃ, ಅವನು ಮಲಗಿಕೊಂಡೇ ಎಲ್ಲಾ ಕಡೆ ವ್ಯಾಪಿಸಿರ್ತಾನೆ. ಇಲ್ಲಿ ವ್ರಜ ಅಂದ್ರೆ ಪ್ರತ್ಯೇಕವಾಗಿ ಹೋಗುವಂತ. ಇಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ವ್ಯಾಪಿಸಿರುವಂಥದ್ದು, ಎಲ್ಲ ಕಡೆಗೆ ವ್ಯಾಪಿಸಿರತಕ್ಕಂತಹ ಸ್ಥಿತಿ. ಹಾಗೆ ಆತ್ಮನು ಸೋಪಾಧಿಕನಾಗಿ ಒಂದು ರೀತಿ, ನಿರುಪಾಧಿಕನಾಗಿ ಒಂದು ರೀತಿ ಇರ್ತಾನೆ. ಅಂತಹ ಆತ್ಮನು ಮದ ಅಮದ ಸ್ವರೂಪನು. ಇಲ್ಲಿ ಆತ್ಮನಿಗೆ ದೇವ ಅಂತ ಕರೆದಿದ್ದಾರೆ. ಆತ್ಮದೇವ ಅವನು. ಆತ್ಮ ಎನ್ನುವಂಥದ್ದು ಯಾವುದೋ ಒಂದು ವಸ್ತು ಅಲ್ಲ. ನಾವು ಒಮ್ಮೊಮ್ಮೆ ಹೇಳ್ತೇವೆ ನಮ್ಮೊಳಗಡೆಗೆ ಆತ್ಮ ಇದೆ ಅಂತ. ಆ ರೀತಿಯಾಗಿ ಆತ್ಮನನ್ನ ನಾವು ಪದ ಬಳಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು. ಅವನೇ ದೇವರು ಅಂತ. ಆತ್ಮನೇ ಪರಮಾತ್ಮ, ಅವನು ದೇವರವನು. ಆದ್ದರಿಂದ ದೇವಃ ದೇವಂ. ಎಂತಹ ದೇವನು ಅಂದ್ರೆ ಮದ ಅಮದ ಸ್ವರೂಪನ. ಮದ ಅಂದ್ರೆ ಸಹರ್ಷ, ಅಮದ ಅಂದ್ರೆ ಅಹರ್ಷ ಅಂತ. ಆನಂದ ಸ್ವರೂಪನಾಗಿ, ಆನಂದರಹಿತನಾಗಿ. ಇದು ಕೂಡ ಉಪಾಧಿ ನಿರುಪಾಧಿಕ ದೃಷ್ಟಿಯಿಂದ ಹೇಳಿರ್ತಕ್ಕಂಥ. ಆತ್ಮನು ನಿರುಪಾಧಿಕನಾಗಿ ಸುಖ ದುಃಖಗಳನ್ನ ಮೀರಿದವರು.
ಅದಕ್ಕೆ ಆನಂದ ಅಂತ ಕರೀತಾರೆ. ಆನಂದ ಅಂದ್ರೆ ಯಾವುದು ಸುಖ ಅಂತ ಅಲ್ಲ, ಅದು ಕೇವಲ ಚೈತನ್ಯ ಮಾತ್ರ ಸ್ವರೂಪ, ಸತ್ತಾ ಮಾತ್ರ ಸ್ವರೂಪನಾಗಿರುವುದೇ ಆನಂದವೂ ಆಗಿದೆ. ಯಾಕಂದ್ರೆ ಅನಂತವೇ ಆನಂದ ವಾಸ್ತವವಾಗಿ, ಪರಿಚ್ಛಿನ್ನತ್ವವೇ ದುಃಖ. ನಾನು ಇಂಥವನು, ಶರೀರ ಮನಸ್ಸು ಬುದ್ಧಿಗಳ ಉಪಾಧಿಯಿಂದ ನಮ್ಮನ್ನ ಲಿಮಿಟೇಷನ್ ಏನ್ ಮಾಡ್ಕೊಂಡಿದ್ದೇವೆ, ಅದು ಸಾಂತತ್ವವೇ ದುಃಖಕ್ಕೆ ಕಾರಣ. ನಮ್ಮ ಅನಂತತ್ವದ ನಮಗೆ ಪರಿಚಯ ಆದ್ರೆ ಬಿಡುಗಡೆ ಆಗತ್ತೆ ನಮ್ಗೆ. ಬಿಡುಗಡೆ ಎನ್ನುವ ಶಬ್ದಕ್ಕೆ ಅರ್ಥ ರಿಲ್ಯಾಕ್ಸೇಷನ್. ವಾಸ್ತವವಾಗಿ ಸಂತೋಷ ಅಂದ್ರೆ ಅಷ್ಟೇ, ಎಕ್ಸ್ಟ್ರೀಮ್ ರಿಲ್ಯಾಕ್ಸೇಷನ್. ಮನಸ್ಸು ಅತ್ಯಂತ ಹಗುರವಾದ ಅನುಭವ, ಯಾವ ಭಾರವೂ ಅದಕ್ಕೆ ಇಲ್ಲದೆ ಇರುವಂತಹ ಸ್ಥಿತಿ. ಅದಾಗಬೇಕಾದ್ರೆ ಆ ನಾನು ನಿತ್ಯ ಮುಕ್ತ ಸ್ವರೂಪನು ಅಂತ ಗೊತ್ತಾಗಬೇಕು, ಆತ್ಮನು ಅನಂತನು ಅಂತ ಗೊತ್ತಾಗ್ಬಿಟ್ರೆ, ಯಾವ ಬಂಧನವೂ ಅದಕ್ಕಿಲ್ಲ ಅಂತ ಗೊತ್ತಾದ್ರೆ ಯಾವುದಕ್ಕಾಗಿ ಅಳ್ತೇವೆ ನಾವು? ಈ ಸಂಸಾರದ ತಾಪತ್ರಯಗಳಿಗಾಗಿ ಏನು ದುಃಖಿಸ್ತಾ ಇದ್ದೇವೆ, ಅದಕ್ಕೆ ಕಾರಣ ನಮ್ಮ ನಿಜ ಸ್ವರೂಪದ ಪರಿಚಯ ಆಗದೆ ಇರುವುದೇ ಕಾರಣ. ದುಃಖದ ಅಥವಾ ಸುಖದ ಲವಲೇಶ ಸ್ಪರ್ಶವೂ ಇಲ್ಲದೆ ಇರತಕ್ಕಂತಹ ಅಸಂಗ ಆತ್ಮನನ್ನ ಅರಿತುಕೊಂಡವನಿಗೆ ಮನಸ್ಸು ಅತ್ಯಂತ ಪ್ರಶಾಂತವಾಗ್ತದೆ. ಆದ್ದರಿಂದ ಉಪಾಧಿ ದೃಷ್ಟಿಯಿಂದ ನೋಡಿದಾಗ ಅವನು ಸುಖ ದುಃಖ ಸ್ವರೂಪ ಉಳ್ಳವನಾಗಿ ಕಾಣಿಸ್ತಾನೆ. ಯಾಕೆ? ಅಂತಃಕರಣದಲ್ಲಿ ವೃತ್ತಿ ರೂಪದಲ್ಲಿ ತೋರುವುದೇ ಸುಖ. ನೋಡಿ, ಸುಖದಲ್ಲಿ ಆನಂದ ಮತ್ತು ಸುಖ ಅನ್ನುವಂತಹ ಒಂದು ಏನಿದೆ, ಅದರಲ್ಲಿ ಎರಡು ರೀತಿ ಇದೆ. ಒಂದು ಸವಿಶೇಷ, ಇನ್ನು ನಿರ್ವಿಶೇಷ, ಅಥವಾ ಸೋಪಾಧಿಕ ನಿರುಪಾಧಿಕ ಅಂತ ಕರೀತಾರೆ. ಸೋಪಾಧಿಕ ಸುಖ ಅಂದ್ರೆ ಯಾವುದು? ಪ್ರಿಯ, ಮೋದ, ಪ್ರಮೋದ ಅಂತ ಕರೀತಾರೆ. ಈ ಜಾಗೃತ ಅವಸ್ಥೆಯಲ್ಲಿ ಅಥವಾ ಸ್ವಪ್ನಾವಸ್ಥೆಯಲ್ಲಿ ಈ ವೃತ್ತಿ ರೂಪವಾದ ಸುಖ ಏನು ಬರ್ತದೆ, ಅದನ್ನೇ ಸೋಪಾಧಿಕ ಸುಖ ಅಂತ, ಆನಂದಮಯ ಕೋಶ ಅಂತ ಕರೀತಾರೆ. ಆನಂದಮಯ ಕೋಶ ಅಂದ್ರೆ ಕೋಶಗತವಾದ ಆನಂದ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಮಗೆ ಪ್ರಿಯಮೋದ ಪ್ರಮೋದದ ರೂಪದಲ್ಲಿ ಏನು ಅನುಭವಕ್ಕೆ ಬರ್ತದಲ್ಲ. ಪ್ರಿಯ ಅಂತ ಹೇಳಿದ್ರೆ ವಸ್ತುವಿನ ಸ್ಮರಣೆಯಿಂದ ಉಂಟಾಗುವ ಸುಖ. ಮೋದ ಅಂದ್ರೆ ವಸ್ತು ನಮ್ಮ ಮುಂದೆ ಬಂದು ನಿಂತಾಗ ಆಗುವ ಸುಖ. ಪ್ರಮೋದ ಅಂದ್ರೆ ಅದನ್ನು ಅನುಭವಿಸುವಾಗ ಆಗುವ ಸುಖ. ಈ ರೀತಿ ಗ್ರಡೇಷನ್ ಅಂತ ಏನಿದೆ, ಅದು ಮನಸ್ಸಿನಲ್ಲೇ ತೋರೋದು. ಎಲ್ಲ ವಿಷಯ ಸುಖಗಳು ಕೂಡ ಪ್ರತಿಬಿಂಬ ಸುಖವೇ ಹೊತ್ತು ಬಿಂಬ ಸುಖ ಅಲ್ಲ, ಬಿಂಬಾನಂದ ಅಲ್ಲ. ಅದಕ್ಕೆ ಒಬ್ಬರು ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ದುಃಖ ಅನ್ನೋದಿಲ್ಲ, ವಾಸ್ತವಾಗಿರೋದು ಸುಖ ಮಾತ್ರ. ಯಾಕೆ? ಆತ್ಮನು ಅಂತಃಕರಣದಲ್ಲಿ ಪ್ರತಿಫಲಿಸಿದಾಗ ಆ ಅಂತಃಕರಣ ಅನ್ನುವಂಥ ಶುದ್ಧವೂ ಸೂಕ್ಷ್ಮವೂ ಆದಾಗ, ಸ್ವಚ್ಛವಾದಂತಹ ಆತ್ಮನ ಚಿದಾಭಾಸ ಅನ್ನೋದು ಅಂತಃಕರಣದಲ್ಲಿ ಮೂಡಿದಾಗ, ವೃತ್ತಿಗಳು ಸೂಕ್ಷ್ಮವೂ ಸ್ವಚ್ಛವೂ ಆದಾಗ ಒಂದು ಅನುಭವ ಏನು ಬರ್ತದೆ, ಸುಖ ಅಂತ ಕರೆಯೋದರ. ಸುಖ ಅಂದ್ರೆ ಏನರ್ಥ? ನಮ್ಮ ಮನಸ್ಸು ಶುದ್ಧವಾದಾಗ, ನಮ್ಮ ಮನಸ್ಸು ವೃತ್ತಿರಹಿತವಾದಾಗ, ಅಂದ್ರೆ ಕ್ಷೀಣ ವೃತ್ತಿ. ವೃತ್ತಿರಹಿತ ಅಂದ್ರೆ ಆಲೋಚನೆ ಇಲ್ಲ ಅಂತಲ್ಲ, ಆಲೋಚನೆಗಳ ಸಂಖ್ಯೆ ಕಡಿಮೆ ಇದ್ದಾಗ ಶುದ್ಧವಾದಂತಹ ಏನು ಪ್ರತಿಬಿಂಬ ಶುದ್ಧವಾಗ್ತದೆ. ಯಾಕಂದ್ರೆ ಮೀಡಿಯಾ ಅನ್ನೋದು ಶುದ್ಧವಾಗುತ್ತೆ. ಆ ಸಂದರ್ಭದಲ್ಲಿ ಏನೋ ಒಂದು ಅನುಭವ ಆಗ್ತದಲ್ಲ, ಅದಕ್ಕೆ ಸುಖ ಅಂತ ಕರೀತಾರೆ. ಆ ವೃತ್ತಿಗಳು ಅತಿ ಹೆಚ್ಚಳ ಸಂಖ್ಯೆಯಲ್ಲಿ ಇದ್ದಾಗ ಮತ್ತು ಮನಸ್ಸು ಮಲಿನವಾದಾಗ, ಶುದ್ಧವಾಗಿ ಪ್ರತಿಬಿಂಬ ಮೂಡದೇ ಇದ್ದಾಗ ಏನೊಂದು ಅನುಭವ ಆಗ್ತದೆ, ಅದನ್ನು ದುಃಖ ಅಂತ ಕರೆಯುತ್ತೆ. ಆದ್ರಿಂದ ದುಃಖ ಅಂತ ಹೇಳುವ ಸಂದರ್ಭದಲ್ಲಿ ಪ್ರತಿಫಲನ ಅಂತೂ ಇದ್ದೇ ಇರುತ್ತೆ ಅಂತಃಕರಣದಲ್ಲಿ. ಅಂದ್ರೆ ಸುಖ ಅಂತೂ ಇದ್ದೇ ಇರುತ್ತೆ. ಸುಖ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುವುದನ್ನು ದುಃಖ ಅಂತ ಕರೀತೇವೆ. ಸುಖ ಹೆಚ್ಚಳವಾಗಿರುವುದನ್ನ ಸುಖ ಅಂತ ಕರಿತೇವೆ. ಅಂದ್ರೆ ಪ್ರತಿಫಲನ ಹೆಚ್ಚಳವಾಗಿರುವ ಸಂದರ್ಭವನ್ನು. ಆದ್ದರಿಂದ ಜಗತ್ನಲ್ಲಿ ಎಲ್ಲರೂ ಅನುಭವಿಸುವ ಸುಖ ಮಾತ್ರ, ಕಡಿಮೆ ಸುಖ, ಹೆಚ್ಚು ಸುಖ. ಕಡಿಮೆ ಸುಖವನ್ನೇ ದುಃಖ ಅಂತ ಕರಿತೇವೆ ನಾವು ಅಷ್ಟೇ. ಆದ್ರೆ ಆತ್ಮನಿಗೆ ಇದೆರಡರ ಸಂಬಂಧವೂ ಇಲ್ಲ. ಪ್ರಿಯಮೋದ ಪ್ರಮೋದಗಳನ್ನು ತಾನು ತಟಸ್ಥನಾಗಿದ್ದುಕೊಂಡು ಸಾಕ್ಷಿಯು ಗಮನಿಸ್ತಾನೆ. ಯಾಕೆ? ಸುಖವಾಯಿತು ಅಂತ ಗೊತ್ತಾಗ್ತದೆ, ದುಃಖವಾಯಿತು ಅನ್ನೋದು ಗೊತ್ತಾಗ್ತದೆ ನಮ್ಗೆ.
ಈ ಎರಡೂ ಅನುಭವಗಳನ್ನ ಸಾಕ್ಷಿ ರೂಪದಲ್ಲಿ ನೋಡುವಂತಹ ಆತ್ಮನಿಗೆ ಅದರ ಸಂಬಂಧ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಆತ್ಮನಿಗೆ ಸುಖವಾಗಿದ್ದರೆ ಅದನ್ನು ಗಮನಿಸುವವರು ಯಾರು? ಆತ್ಮನಿಗೆ ದುಃಖವಾಗಿದ್ರೆ ನನಗೆ ದುಃಖ ಆಯ್ತು ಅಂತ ಹೇಳುವವರು ಯಾರು? ಅದನ್ನ ಗಮನಿಸುವ ಇನ್ನೊಂದು ವಸ್ತು ಇದ್ದಾಗಲೇ ನಾವು ಅದರ ಇರುವಿಕೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ದುಃಖ ಬಂದಾಗಲೂ ಕೂಡ ನಾವು ದುಃಖಕ್ಕಿಂತ ಬೇರೆಯಾಗಿ ಇದ್ದುಕೊಂಡು ಸಾಕ್ಷಿ ರೂಪದಲ್ಲಿ ನೋಡುವ ಅಭ್ಯಾಸ ಮಾಡಿದ್ರೆ ದುಃಖ ಕಳಚಿ ಬೀಳುತ್ತೆ. ಅಬ್ಸರ್ವೇಷನ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ, ಧ್ಯಾನದ ಒಂದು ಪ್ರಕ್ರಿಯೆ ಇದು. ಈ ಸಾಕ್ಷಿ ರೂಪದಿಂದ ನಿಂತುಕೊಂಡು ನೋಡೋದು ಅಂದ್ರೆ ಅದು ಮನಸ್ಸೇ, ಸಾಕ್ಷಿಯಲ್ಲ. ಆದ್ರೆ ಮನಸ್ಸಿಗೆ ಆ ಸಾಕ್ಷಿ ರೂಪದ ಒಂದು ಅಭ್ಯಾಸವನ್ನು ಹತ್ತಿಸಿದ್ರೆ ನೋಡೋಣ ಯಾವ ರೀತಿಯ ಆಲೋಚನೆಗಳು ಬರ್ತಾ ಇದೆ, ನಾನು ಗಮನಿಸ್ತೇನೆ, ಯಾಕಾಗಿ ಬರ್ತಾ ಇದೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡ್ತೇನೆ ಅಂತ ಆ ದುಃಖ ವೃತ್ತಿಯೋ ಸುಖ ವೃತ್ತಿಯೋ ಗಮನಿಸಲಿಕ್ಕೆ ಶುರು ಮಾಡಿದ್ರೆ ಅದು ಬಿದ್ದು ಹೋಗೋದು ಕಾಣಿಸ್ತದೆ. ಹಾಗೆಯೇ ಆತ್ಮಸ್ವರೂಪದಲ್ಲೇ ನೆಲೆ ನಿಲ್ಲುವ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಆತ್ಮ ಸಮಪ್ರತ್ಯಯ ಅಂತ ಹೇಳ್ತಾರೆ. ಆತ್ಮನ ಹಾಗೆ ಇರುವಂತಹ ಒಂದು ಆಲೋಚನೆಗಳನ್ನ ನಾವು ರೂಢಿಸಿಕೊಳ್ಳುವಂಥದ್ದು. ನಿಧಿಧ್ಯಾಸನವೂ ಕೂಡ ಹಾಗೆ. ಆ ಪ್ರಕಾರವಾಗಿರತಕ್ಕಂತಹ ಆತ್ಮನನ್ನ ನನ್ನನ್ನ ಬಿಟ್ಟು ಬೇರೆ ಯಾರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಯಮ. ಮದನ್ಯ ಕಹ ಜ್ಞಾತು ಅರ್ಹತಿ. ನನ್ನ ಬಿಟ್ಟು ಬೇರೆ ಯಾರು ಇದನ್ನ ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಶಂಕರರು ಭಾಷ್ಯ ಬರಿತಾ ಅಸ್ಮದಾದೇರೇವ ಸೂಕ್ಷ್ಮ ಬುದ್ಧೇಹೇ ಪಂಡಿತಸ್ಯ ಸುವಿಜ್ಞೇಯ ಅಯಮಾತ್ಮ ಸ್ಥಿತಿಗತಿ ನಿತ್ಯಾನಿತ್ಯಾದಿ ವಿರುದ್ಧಾನೇಕ ಧರ್ಮೋಪಾಧಿಕತ್ವಾತ್ ವಿರುದ್ಧ ಧರ್ಮವಾನ್ ವಿಶ್ವರೂಪ ಇವ ಚಿಂತಾಮಣಿವತ್ ಅವಭಾಸತೆ. ದುರ್ವಿಜ್ಞೇಯನು ಯಾಕಪ್ಪ ಅಂದ್ರೆ ಅತ್ಯಂತ ವಿರುದ್ಧವಾದ ಗುಣಗಳು ಉಳ್ಳವನಂತೆ ತೋರ್ತಾನೆ. ಆತ್ಮನಿಗೆ ವಿರುದ್ಧ ಗುಣಗಳಿಲ್ಲ, ಗುಣಗಳೇ ಇಲ್ಲ. ಆದರೆ ಅವನನ್ನು ಕಂಡುಕೊಳ್ಳುವ ಪ್ರಯತ್ನಕ್ಕೆ ಒಬ್ಬನು ಹೊರಟಾಗ ಒಂದು ಕಡೆ ಇರುವುದು, ದೂರ ಚಲಿಸುವುದು, ಸುಖ ಸ್ವರೂಪನಾಗಿರುವಂತೆ ದುಃಖ ಸ್ವರೂಪನಾಗಿರುವಂತೆ ಕಾಣಿಸೋದು, ಈ ಉಪಾಧಿಗತವಾದಂತಹ ಏನೇನೋ ದೋಷಗಳಿದೆಯೋ, ಗುಣಧರ್ಮಗಳಿದೆಯೋ, ಅದನ್ನ ಆತ್ಮನಲ್ಲಿ ಆರೋಪಿಸಿಕೊಂಡೇ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾತನು ಗುರುಶಾಸ್ತ್ರೋಪದೇಶ ರಹಿತನಾದವನು, ಬಹಿರ್ಮುಖ ಚಿತ್ತನಾದವನು, ಅಂತಃಕರಣ ಶುದ್ಧಿ ಇಲ್ಲದವನು ಸೋಪಾಧಿಕನಾದ ಆತ್ಮನನ್ನೇ ಕಾಣುವ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಅವನಿಗೆ ಆತ್ಮನು ದೊರಕಲಾರ. ಆದ್ರೆ ಯಾರಿಗೆ ಸೂಕ್ಷ್ಮ ಬುದ್ಧಿ ಇದೆಯೋ, ಗುರುಶಾಸ್ತ್ರೋಪದೇಶದಿಂದ ವಿವೇಕ ಸ್ಪಷ್ಟವಾಗಿದೆಯೋ ಅಂಥವರಿಗೆ ಚೆನ್ನಾಗಿ ತಿಳಿಯಲ್ಪಡ್ತಾನೆ ಈತನು ಎಂಬುದಾಗಿ ಹೇಳ್ತಾನೆ. ಹೇಗೆ ಅಂದ್ರೆ ಶಂಕರರು ಹೇಳ್ತಾರೆ, ಅವನೇ ನಾನಿದ್ದೇನೆ ಎನ್ನುವ ರೂಪದಲ್ಲಿ ಅವನಿಗೆ ಗೊತ್ತಾಗುತ್ತೆ. ಆದ್ದರಿಂದ ದುರ್ವಿಜ್ಞೇಯನು, ಅಂತಃಕರಣ ಶುದ್ಧಿ ಇಲ್ಲದವನಿಗೆ ತಿಳಿಯುವುದು ಕಷ್ಟ ಎನ್ನುವಂಥದ್ದನ್ನ ಅವನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದು ಯಮಧರ್ಮನ ಅಹಂಕಾರದ ಮಾತಲ್ಲ. ಯಮಧರ್ಮನು ನಮಗೆ ಸಾಧಕರಿಗೆ ಹೇಳ್ತಾ ಇದ್ದಾನೆ, ಅದನ್ನು ತಿಳಿಯುವುದಕ್ಕೆ ಒಂದು ಅರ್ಹತೆ ಬೇಕು, ಶುದ್ಧ ಬುದ್ಧಿ ಬೇಕು ಎನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತಾನು ಸ್ಪಷ್ಟವಾಗಿ ತಿಳಿದಿದ್ದೇನೆ ಅಂತ ಹೇಳ್ತಿದ್ದ. ತನಗೆ ಅಪರೋಕ್ಷವಾದಂತಹ ಜ್ಞಾನ ಆಗಿದೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾನೆ. ಯಾವಾತನಿಗೆ ಹೊಟ್ಟೆ ತುಂಬಿದೆಯೋ ಅವನಿಗೆ ಗೊತ್ತಾಗ್ತದೆ ಹೊಟ್ಟೆ ತುಂಬಿದೆ ತನಗೆ ಅಂತ. ಆದ್ದರಿಂದ ಆ ಅಪರೋಕ್ಷ ಅನುಭವ ಆದವನಿಗೆ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ, ನನಗೆ ಗೊತ್ತಿದೆ ಎಂಬುದಾಗಿ. ಹಾಗೆ ಯಮನು ಅದನ್ನು ಸ್ಪಷ್ಟಪಡಿಸಿದ್ದಾನೆ ಈ ಮಂತ್ರದಲ್ಲಿ. ಇನ್ನು 22ನೇ ಮಂತ್ರದಲ್ಲಿ, ಮುಂದಿನ ಮಂತ್ರ, ಆತ್ಮನ ಇನ್ನೊಂದು ಲಕ್ಷಣವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅದು ಯಾವುದಪ್ಪ? ಸರ್ವವ್ಯಾಪಕತ್ವ ಅಂತ. ಆತ್ಮನು ಎಲ್ಲೆಲ್ಲೂ ತುಂಬಿರುವಂತಹ ಒಂದು ವಸ್ತು, ಶರೀರದೊಳಗೆಲ್ಲೋ ಇರತಕ್ಕಂಥದ್ದಲ್ಲ. ಶರೀರ ಎನ್ನುವ ಉಪಾಧಿಯಲ್ಲಿ ತೋರಿ ಬರುವವನು. ಹೇಗೆ ತೋರಿ ಬರ್ತಾನೆ? ಚಿದಾಭಾಸ ರೂಪದಲ್ಲಿ ಅಂತಃಕರಣದಲ್ಲಿ ತೋರ್ತಾನೆ.
ಅಂತಃಕರಣ ಅನ್ನುವಂಥದ್ದು ಇಂದ್ರಿಯಗಳಲ್ಲಿ ವ್ಯಾಪಿಸಿರುವುದರಿಂದ ಇಂದ್ರಿಯಗಳಲ್ಲಿಯೂ ಕೂಡ ಚಿದಾಭಾಸ ಅನ್ನುವಂಥದ್ದು ತೋರಿಬರುತ್ತೆ. ಆ ಇಂದ್ರಿಯ ಅನ್ನುವಂಥದ್ದು ಶರೀರದಲ್ಲಿ ವ್ಯಾಪಿಸಿರುವುದರಿಂದ ಶರೀರದಲ್ಲೂ ಅರಿವು ಇರುವ ಹಾಗೆ ಕಾಣಿಸುತ್ತೆ. ಆದ್ರಿಂದ ಶರೀರದ ಯಾವುದೇ ಭಾಗಕ್ಕೆ ನಾವು ಚಿವುಟಿದಾಗ ನೋವು ಆಗ್ತದೆ, ಅನುಭವ ಆಗ್ತದೆ. ಕಾರಣ ಏನು? ಆ ಚರ್ಮ ಎನ್ನತಕ್ಕಂತಹ ಒಂದು ಇಂದ್ರಿಯ, ಸ್ಪರ್ಶೇಂದ್ರಿಯ ಅಂತ ಕರಿತೇವೆ, ಅದು ಶರೀರದಲ್ಲೆಲ್ಲ ವ್ಯಾಪಿಸಿದೆ. ಅದು ಎಲ್ಲೆಲ್ಲಿ ವ್ಯಾಪಿಸಿದೆಯೋ ಅಲ್ಲೆಲ್ಲಾ ಕಡೆಗೆ ಸ್ಪರ್ಶದ ಅನುಭವ ಆಗ್ತದೆ ನಮಗೆ. ಮತ್ತು ಇಂದ್ರಿಯಗಳ ಮೂಲಕವಾಗಿ ಒಂದು ವಸ್ತುವಿನ ಜ್ಞಾನ ಆಗ್ತದೆ. ಆ ಜ್ಞಾನ ಆಗುವಿಕೆ ಎನ್ನುವುದು ಚಿದಾಭಾಸ ಇರುವುದರಿಂದಲೇ ಸಾಧ್ಯ. ಇನ್ನು ಅಂತಃಕರಣದಲ್ಲಿ ಆಗುವ ಅನುಭವಗಳು ಕೂಡ ಚಿದಾಭಾಸ ಸಂಯುಕ್ತವಾಗಿರುವುದರಿಂದ ಅಂತಃಕರಣದಲ್ಲಿ ಅನುಭವಗಳು. ಒಟ್ಟಿನಲ್ಲಿ ಶರೀರದಲ್ಲಿ, ಇಂದ್ರಿಯದಲ್ಲಿ ಮತ್ತು ಅಂತಃಕರಣದಲ್ಲಿ ಆತ್ಮನ ಆಭಾಸವು ತೋರಿಕೊಂಡಿರುವುದರಿಂದಾಗಿ ನಮಗೆ ಶರೀರದಲ್ಲೇ ಆತ್ಮ ಇದೆ ಅಥವಾ ಶರೀರಾತ್ಮ ಭಾವ ಅನ್ನುವಂಥದ್ದು ಉಂಟಾಗಿದೆ. ಅದಕ್ಕೆ ಕೆಲವರು ಶರೀರವೇ ಆತ್ಮ, ಯಾಕೆ ಇಲ್ಲೇ ಅನುಭವಕ್ಕೆ ಬರ್ತಾ ಇದೆಯಲ್ವಾ ಅಂತ ತೀರ್ಮಾನ, ಲೋಕಾಯತಿಕರು ಅಂತ ಹೇಳ್ತಾರೆ. ಅವರಲ್ಲೇ ಇನ್ನೊಂದು ವರ್ಗ ಇಂದ್ರಿಯಾತ್ಮ ಅಂತ ಹೇಳ್ಬಹುದು. ದೇಹಂ ಪ್ರಾಣಮಪಿ ಇಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು ಸ್ತ್ರೀ ಬಾಲಾಂಧ ಜಡೋಪಮಾಸ್ತಹಮಿತಿ ಭ್ರಾಂತ ಭೃಶಂ ವಾದಿನಃ. ಭ್ರಾಂತರಾದಂತಹ ಏನು ಭೃಷವಾದಿಗಳು ಅಂತ ಅಂದ್ರೆ ಸುಳ್ಳು ಹೇಳುವವರು ಅಂತ, ಅಸತ್ಯವನ್ನು ನುಡಿಯುವವರು ಅಂತ ಅರ್ಥ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಫಿಲಾಸಫಿಯಲ್ಲಿ ಶರೀರಾತ್ಮ, ಏನು ಇಂದ್ರಿಯಾತ್ಮ, ಅಂತ ಮನಸ್ಸಾತ್ಮ, ಬುದ್ಧಿ ಆತ್ಮ, ಕೆಲವರು ಶೂನ್ಯ, ಆತ್ಮನು ಶೂನ್ಯ ಎಂಬುದಾಗಿ ಹೇಳ್ತಾರೆ ಬೌದ್ಧರಲ್ಲಿ. ಈ ತಪ್ಪು ತಿಳುವಳಿಕೆಗೆ ಕಾರಣ ಆದದ್ದು ಯಾವುದು ಅಂದ್ರೆ ಸರ್ವವ್ಯಾಪಕನಾದ ನಿತ್ಯ ಶುದ್ಧನಾದ ಆತ್ಮನು ಚಿದಾಭಾಸ ರೂಪದಿಂದ ಅಂತಃಕರಣ ಇಂದ್ರಿಯ ದೇಹದಲ್ಲಿ ವ್ಯಾಪಿಸಿರುವುದೇ ಕಾರಣ. ಎಲ್ಲಿಯ ತನಕ ಆತ್ಮನು ಸರ್ವವ್ಯಾಪಕನು ಅಂತಃಕರಣದಲ್ಲಿ ಸೋಪಾಧಿಕನಾಗಿ ತೋರ್ತಾ ಇದ್ದಾನೆ ಎಂಬುದು ಅರ್ಥ ಆಗೋದಿಲ್ವೋ ಅಲ್ಲಿ ತನಕ ಆತ್ಮನನ್ನ ಪರಿಚ್ಛಿನ್ನ ಎಂಬುದಾಗಿ ಭಾವಿಸಿಕೊಳ್ಳು. ಇನ್ನು ಕೆಲವರು ಅವನನ್ನು ಅಣು ಎಂಬುದಾಗಿ ಹೇಳ್ತಾರೆ. ಶರೀರದ ಯಾವುದೋ ಒಂದು ಭಾಗದಲ್ಲಿ ಅವನು ಅಣುರೂಪದಿಂದ ಇದ್ದಾನೆ ಎಂಬುದಾಗಿ. ಇದೆಲ್ಲವೂ ಕೂಡ ಸರಿಯಾಗಿ ಪ್ರಮಾಣವನ್ನ ಪರಿಶೀಲನೆ ಮಾಡದೇ ಇರುವುದರಿಂದ ಉಂಟಾಗಿರುವ ತಪ್ಪು ನಿರ್ಣಯಗಳು. ವೇದಾಂತ ಪ್ರಮಾಣವನ್ನ ಗುರು ಅನುಗ್ರಹದಿಂದ ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯ ಗೊತ್ತಾಗ್ತದೆ. ನೋಡಿ, ಈ ಮಂತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿ ಜೀವಬ್ರಹ್ಮೈಕ್ಯವನ್ನೇ ಹೇಳಿದ ಹಾಗೆ ಕಾಣಿಸ್ತದೆ. ಅಶರೀರಗಂ ಶರೀರೇಶು ಅನವಸ್ಥೇಷ್ವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಈ ಆತ್ಮನು, ಆತ್ಮ ಎಂಬ ಶಬ್ದವನ್ನೇ ಬಳಸಿದ್ದಾರೆ ಇಲ್ಲಿ. ಆತ್ಮನು ಶರೀರೇಶು, ಶರೀರಗಳಲ್ಲಿ ಅಶರೀರನಾಗಿ ಅವಸ್ಥಿತಂ ಇದ್ದಾನೆ. ಇಲ್ಲಿ ತುಂಬಾ ಗಮನಿಸಬೇಕಾದ ಅಂಶಗಳಿವೆ. ಅನವಸ್ಥಿತೇಶು ಶರೀರೇಶು ಅಂತ ಹೇಳ್ತಿದ್ದಾರೆ. ಅನವಸ್ಥಿತ ಅಂದ್ರೆ ಒಂದು ರೀತಿಯಾಗಿ ಇಲ್ಲದೆ ಇರತಕ್ಕಂಥದ್ದು, ಒಂದು ತೆರನಾಗಿ ಇಲ್ಲದೆ ಇರತಕ್ಕಂಥದ್ದು. ಈ ನಮ್ಮ ಶರೀರ ಅನ್ನುವಂಥದ್ದು ಒಂದು ತೆರನಾಗಿ ಇರುವಂಥದ್ದಲ್ಲ. ಇಲ್ಲಿ ಶರೀರ ಎಂಬ ಶಬ್ದಕ್ಕೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡನ್ನು ತೆಗೆದು, ಇದೆರಡೂ ಕೂಡ ನಿರಂತರವಾಗಿ ಬದಲಾಯಿಸ್ತಾ ಇದೆ. ಆದ್ರಿಂದ ಅನಿತ್ಯವಾಗಿದೆ. ಈ ಅನಿತ್ಯವಾದಂತಹ ಶರೀರದಲ್ಲಿ ಅಶರೀರನಾಗಿ ಇದ್ದಾನೆ. ಆತ್ಮನು ಶರೀರದಲ್ಲಿ ಇದ್ದಾನೆ ಎಂಬ ಮಾತಿದೆ. ಆದ್ರೆ ಹೇಗಿದ್ದಾನೆ? ಅವನಿಗೊಂದು ಶರೀರ ಇಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಕ್ಕೂ ಕೂಡ ಒಂದು ಆಕಾರ ಇದೆ ಅಂತ ತೈತ್ತರೀಯ ಉಪನಿಷತ್ತಿಗೆ ಹೋಗಿ ನೋಡಿದ್ರೆ ಒಂದು ಪಕ್ಷಿಯ ದೃಷ್ಟಾಂತವನ್ನು ಕೊಟ್ಟು ಪೂರ್ವ ಪಕ್ಷ, ಉತ್ತರ ಪಕ್ಷ ಮುಂತಾದವುಗಳನ್ನ, ಪುಚ್ಛ ಮುಂತಾದವುಗಳನ್ನ ಹೇಳಿ ಈ ಪಂಚಕೋಶಗಳಿಗೂ ಒಂದು ಆಕಾರವನ್ನು ಕೊಟ್ಟು ಕಾಣಿಸ್ತದೆ.
ಆದ್ರೆ ಆತ್ಮನ ವಿಷಯಕ್ಕೆ ಬಂದಾಗ ಅದು ಯಾವುದೇ ವಿಶೇಷ ಆಕಾರವನ್ನು ಹೊಂದಿಲ್ಲ. ಆಕಾಶದ ಹಾಗೆ ಸರ್ವವ್ಯಾಪಕವಾದಂಥದ್ದು. ಇದು ಹೇಗೆ ಹೇಳ್ತೀರಿ ಅಂದ್ರೆ ಮುಂದಿನ ವಾಕ್ಯದಲ್ಲಿ ಮಹಾಂತಂ ವಿಭುಮಾತ್ಮಾನಂ, ಅವನು ಮಹಾಂತನು, ಮಹಾನ್ ಅಂದ್ರೆ ದೊಡ್ಡದು ಅಂತ. ಅದರೊಟ್ಟಿಗೆ ಇನ್ನೊಂದು ವಿಶೇಷಣ ವಿಭು ಅಂತ ಸೇರಿಸಿದ್ದಾರೆ. ಮಹಾಂತನು ಅಂತ ದೊಡ್ಡದು ಅಷ್ಟೇ ತಕ್ಕೊಂಡು ಬಿಟ್ರೆ ಅದು ಸಾಪೇಕ್ಷಿಕವಾಗಿ ಆಗ್ತದೆ. ಆಕಾಶ ದೊಡ್ಡದು, ಭೂಮಿ ದೊಡ್ಡದು, ಹಾಗೆ ಯಾವುದೋ ಒಂದು ದೊಡ್ಡ ವಸ್ತು ಇದೆ ಅಂತ ಅರ್ಥ ಅಲ್ಲ. ವಿಭು ಅಂತ ಹೇಳಿದ್ರೆ ಸರ್ವವ್ಯಾಪಕನು ಅಂತ. ಇದು ಪ್ರಪಂಚದ ಯಾವುದೋ ಒಂದು ದೊಡ್ಡ ವಸ್ತುವಿಗೆ ಹೋಲಿಸ್ಲಿಕ್ಕೆ ಆಗದೆ ಇರತಕ್ಕಂತಹ ಸರ್ವವ್ಯಾಪಕ, ಎಲ್ಲೆಲ್ಲೂ ತುಂಬಿ ತುಳುಕಾಡುತ್ತಿರುವ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಒಳಹೊರಗೆಲ್ಲೆಯೂ ತುಂಬಿರುವ, ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಏನ್ ಕೇಳ್ತೇವೋ, ನೋಡ್ತೇವೋ, ಮುಟ್ತೇವೋ, ಮೂಸ್ತೇವೋ, ಈ ಎಲ್ಲ ಅನುಭವಗಳ ಒಳಹೊರಗೆಲ್ಲ ವ್ಯಾಪಿಸಿರುವಂಥದ್ದು ಅಂತಹ ಆತ್ಮನು ಈ ಶರೀರದಲ್ಲಿದ್ದಾನೆ ಅಂತ ಹೇಳಿ. ಎಲ್ಲೆಲ್ಲೂ ತುಂಬಿರುವ ಆತ್ಮನು ಶರೀರದಲ್ಲಿ ಇದ್ದಾನೆ ಅಂದಾಗ ಅಲ್ಲಿ ಅಡಗಿ ಕುಳಿತಿದ್ದಾನೆ ಎಂಬ ಅರ್ಥದಲ್ಲಲ್ಲ, ಸಾಮಾನ್ಯ ಚೈತನ್ಯವಾಗಿ ಶರೀರದಲ್ಲಿಯೂ ಇದ್ದಾನೆ. ವಿಶೇಷ ಚೈತನ್ಯವಾಗಿ ವೃತ್ತಿಗಳಲ್ಲಿ ತೋರಿ ಬರ್ತಾ ಇರುವುದನ್ನ ಹಿಡಿದು, ಆ ಗುರುತನ್ನ ಹಿಡಿದುಕೊಂಡು ಅವನನ್ನು ನಾವು ಗುರುತಿಸಬೇಕು ಎನ್ನುವ ಕಾರಣಕ್ಕೆ ಗುಹಾಕ್ಷಿತಂ, ಗಹ್ವರೇಷ್ಠಂ ಮುಂತಾದ ಶಬ್ದಗಳನ್ನು ಬಳಸಿದೆ. ಆದ್ರೆ ಅವನು ಈ ಶರೀರಕ್ಕೆ ಸಂಬಂಧಪಟ್ಟವನೇ ಅಲ್ಲ. ಶರೀರದಲ್ಲಿ ತೋರಿ ಬರ್ತಾ ಇದ್ದರೂ ಎಲ್ಲೆಲ್ಲೂ ವ್ಯಾಪಿಸಿ ಇರತಕ್ಕಂಥ. ಶರೀರ ಎನ್ನುವ ಶಬ್ದಕ್ಕೆ ಶೀರ್ಯಮಾಣ ಸ್ವಭಾವತ್ವಾತ್ ಶರೀರಂ ಅಂತ ಹೇಳ್ತಾರೆ. ಯಾವುದು ಕ್ಷಯಿಸ್ತದೋ, ನಾಶ ಆಗ್ತದೋ ಅದಕ್ಕೆ ಶರೀರ ಅಂತ ಹೇಳ್ತಾರೆ. ಆತ್ಮನು ಅಶರೀರಿ, ಅವನಿಗೆ ಯಾವುದೇ ವಿಶೇಷವಾದ ಆಕಾರವೂ ಇಲ್ಲ, ಅವನು ನಾಶವಾಗುವವನೂ ಅಲ್ಲ, ಮತ್ತು ಯಾವುದೋ ಒಂದು ಸ್ಥಾನದಲ್ಲಿ ಸೀಮಿತವಾದವಲ್ಲ, ಎಲ್ಲೆಲ್ಲೂ ತುಂಬಿರತಕ್ಕಂತಹ ಚೈತನ್ಯ ವಸ್ತು. ಅದಕ್ಕೊಂದು ದೃಷ್ಟಾಂತ ಕೊಡುವುದಾದರೆ ಪ್ರಾಚೀನರು ಚಿದಾಕಾಶ ಸ್ವರೂಪ ಅಂತ ಹೇಳ್ತಾರೆ. ಆತ್ಮನನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಹತ್ತಿರದ ದೃಷ್ಟಾಂತ, ಇದು ದೃಷ್ಟಾಂತವೇ, ವಾಸ್ತವ ಅಲ್ಲ. ಆಕಾಶಕ್ಕೆ ಒಂದೊಮ್ಮೆ ಅರಿವು ಇದ್ರೆ, ಅರಿವು ತುಂಬಿರುವ ಆಕಾಶವನ್ನ ಸ್ವಲ್ಪ ಕಲ್ಪನೆ ಮಾಡಿಕೊಂಡ್ರೆ ಅದು ಹೇಗಿರ್ತದೆ? ಆಕಾಶವು ಎಲ್ಲೆಲ್ಲೂ ವ್ಯಾಪಿಸಿದೆ ಮತ್ತು ಚೈತನ್ಯಮಯವಾಗಿದೆ, ಚೈತನ್ಯಾತ್ಮಕವಾಗಿದೆ ಅಂತ ಇಟ್ಟುಕೊಳ್ಳೋಣ. ಅದು ಗಡಿಗೆಯಲ್ಲೂ ಇದೆ, ಮಠದಲ್ಲೂ ಇದೆ, ಪಟದಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಈಗ ಪಟದಲ್ಲಿ ಅಂದ್ರೆ ಬಟ್ಟೆಯಲ್ಲಿ ತೋರುವಂತಹ ಆ ಚಿದಾಕಾಶವು ಅದಕ್ಕೆ ಪರಿಚ್ಛಿನ್ನವಾಗಿದೆ ಅಂತ ಅರ್ಥ. ಈಗ ಒಂದು ಸರಳ ದೃಷ್ಟಾಂತ ಕೊಡುವುದಾದ್ರೆ, ನನ್ನ ಕೈ ಇದೆ, ಈ ಕೈಯಲ್ಲಿ ಬೆಳಕು ಪ್ರತಿಫಲಿತವಾಗಿದೆ. ಪ್ರತಿಫಲಿತವಾದ ಬೆಳಕು ಇರುವುದರಿಂದಲೇ ಕೈಯನ್ನು ನೋಡ್ಲಿಕ್ಕೆ ನಮ್ಗೆ ಆಗ್ತಾ ಇದೆ. ಹೀಗಿರುವುದರಿಂದ ಬೆಳಕು ಕೈಗಷ್ಟೇ ಸೀಮಿತವಾಗಿದೆ ಅಂತ ಹೇಳಲಿಕ್ಕಾಗತ್ತಾ? ಎಲ್ಲೆಲ್ಲೂ ವ್ಯಾಪಿಸಿದೆ ಅದು. ಆದ್ರೆ ಎಲ್ಲಿ ಮಾಧ್ಯಮ ಇದೆಯೋ, ಪ್ರತಿಫಲದ ಮಾಧ್ಯಮ ಇದೆಯೋ ಅಲ್ಲಿ ತೋರು ಬರ್ತದೆ. ಹಾಗೆಯೇ ಆತ್ಮನು ಎಲ್ಲೆಲ್ಲೂ ತುಂಬಿರುವ ವಸ್ತು. ಮತ್ವಾಧೀರೋ ನಶೋಚತಿ, ಅವನನ್ನು ಅರಿತುಕೊಂಡು ದುಃಖಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮಗ್ರಹಣಂ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ ಆತ್ಮಶಬ್ದ ಪ್ರತ್ಯಗಾತ್ಮ ವಿಷಯ ಏವ ಮುಖ್ಯ. ಶಂಕರರ ಭಾಷ್ಯದಲ್ಲಿ ಹೇಳ್ತಾರೆ, ಇಲ್ಲಿ ಆತ್ಮ ಎನ್ನುವ ಶಬ್ದಕ್ಕೆ ಪ್ರತ್ಯಗಾತ್ಮ ಅಂತ ತೆಗೆದುಕೊಳ್ಳಬೇಕು. ಆತ್ಮಶಬ್ದ ಪರಮಾತ್ಮನಿಗೂ ಬಳಸಲ್ಪಟ್ಟಿದೆ. ಬೇರೆ ಮತಗಳಲ್ಲಿ ಆತ್ಮ ಅಂದಾಗ ಈ ಸಂದರ್ಭದಲ್ಲಿ ಏನ್ ಹೇಳ್ಬಿಡ್ತಾರೆ, ಎಲ್ಲೋ ಕುಳಿತುಕೊಂಡಿರ್ತಕ್ಕಂತಹ ದೇವರು ಅಂತ. ದೇವರು ಎಲ್ಲೆಲ್ಲೋ ತುಂಬಿದ್ದಾನೆ ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಸರ್ವವ್ಯಾಪಕನು, ಪರಮಾತ್ಮನು ಎಂಬುದಾಗಿ ಹೇಳುವುದಕ್ಕೆ ಯಾವುದೂ ಅಭ್ಯಂತರ ಇಲ್ಲ.
ಆದ್ರೆ ಪ್ರತ್ಯಗಾತ್ಮನೇ ಎಲ್ಲೆಲ್ಲೂ ತುಂಬಿರುವಂಥದ್ದು ಅನ್ನೋದನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮೆಲ್ಲರ ಸ್ವರೂಪವಾಗಿರುವ ನಾನು ನಾನು ಅಂತ ಏನು ನಾವು ಹೇಳ್ತಾ ಇದ್ದೇವೋ ಆ ಆತ್ಮನೇ, ಪ್ರತ್ಯಗಾತ್ಮನೇ ಸರ್ವವ್ಯಾಪಕವಾದಂತಹ ವಸ್ತು. ಈ ದೃಷ್ಟಿಯಿಂದ ನೋಡಿದಾಗ ಜೀವ ಬ್ರಹ್ಮೈಕ್ಯವನ್ನೇ ಶ್ರುತಿ ಹೇಳ್ತಾ ಇರೋದು ಕಾಣಿಸ್ತದೆ. ಹೀಗೆ ಆತ್ಮನ ವ್ಯಾಪಕತ್ವವನ್ನ ಈ ಮಂತ್ರದಲ್ಲಿ ಸ್ಪಷ್ಟಪಡಿಸಿದ ಮೇಲೆ ಮುಂದಿನ 2 ಮಂತ್ರ 23 ಮತ್ತು 24ನೇ ಮಂತ್ರದಲ್ಲಿ ಸ್ವಲ್ಪ ವಿಷಯದಿಂದ ಕವಲು ಒಡೆದ ಹಾಗೆ ಕಾಣಿಸ್ತದೆ. ಯಾಕಂದ್ರೆ ಜ್ಞಾನ ಸಾಧನವನ್ನ ಹೇಳ್ತಾ ಇದ್ದಾರೆ 2 ಮಂತ್ರ. ಆತ್ಮನ ಸ್ವರೂಪವನ್ನ ಸ್ವಲ್ಪ ಕಾಲ ಕೈಬಿಟ್ಟು ಅಂತಹ ಆತ್ಮನ ಪಡೆದುಕೊಳ್ಳಿಕ್ಕೆ ನಾವು ಯಾವ ಯಾವ ಗುಣಗಳನ್ನ ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು ಎಂಬುದನ್ನ ಮುಂದಿನ 2 ಮಂತ್ರಗಳಲ್ಲಿ ಹೇಳ್ತಾನೆ. ಬಹಳ ಮುಖ್ಯವಾದ ಮಂತ್ರ ಈ ಮಂತ್ರ. ಇದು ಮುಂಡಕೋಪನಿಷತ್ತಲ್ಲಿ ಕೂಡ ಬರುತ್ತೆ. ನಾಯಮ ಆತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನು ಸ್ವಾಂ. ಅಯಂ ಆತ್ಮ ನ ಪ್ರವಚನೇನ ಲಭ್ಯ. ಈ ಆತ್ಮನು ಪ್ರವಚನದಿಂದ ಸಿಗುವವನಲ್ಲ. ಇಲ್ಲಿ ಪ್ರವಚನ ಎಂಬ ಶಬ್ದ ಸಾಮಾನ್ಯವಾಗಿ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಪ್ರಕ್ರಿಯೆಗೆ ಪ್ರವಚನ ಅಂತ ನಾವು ಹೇಳ್ತೇವಲ್ಲ. ಪ್ರಕೃಷ್ಟ ವಚನ ಅಂತ ಏನಿದೆ ಇನ್ನೊಬ್ಬರಿಗೆ ಹೇಳುವಂಥದ್ದು ಅಂತ. ಆದ್ರೆ ಇಲ್ಲಿ ಆ ಅರ್ಥದಲ್ಲಿ ತೆಗೆದುಕೊಂಡಿಲ್ಲ. ಶಂಕರರ ಭಾಷ್ಯದಲ್ಲಿ ಹೇಳ್ತಾರೆ ಅನೇಕ ವೇದ ಸ್ವೀಕರಣೇನ ಅಂತ, ಅಂದ್ರೆ ವೇದ ಅಧ್ಯಯನ ಅಂತ. ವೇದ ಮತ್ತು ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಮಾಡ್ತಾ ಆತ್ಮನನ್ನ ತಿಳಿಲಿಕ್ಕೆ ಆಗೋಲ್ಲ ಅಂತ. ಅದರೊಟ್ಟಿಗೆ ಪ್ರವಚನವನ್ನು ಸೇರಿಸ್ಕೊಂಡು ತಪ್ಪಿಲ್ಲ. ತುಂಬಾ ಪ್ರವಚನವನ್ನ ಮಾಡುವುದರಿಂದಲೂ ಆತ್ಮ ಸಿಗಲ್ಲ ಅಂತ. ಆದ್ರೆ ಇಲ್ಲಿ ಆ ಶಬ್ದಕ್ಕೆ ಅರ್ಥ ವೇದಾಧ್ಯಯನ ಅಂತ ಅರ್ಥ. ನ ಮೇಧಯ ನ ಬಹುನಾ ಶ್ರುತೇನ. ಮೇಧ ಅಂದ್ರೆ ಗ್ರಂಥಾರ್ಥ ಧಾರಣ ಸಾಮರ್ಥ್ಯಕ್ಕೆ ಮೇಧ ಅಂತ ಹೇಳ್ತಾರೆ. ಯಾವುದೋ ಒಂದು ಗ್ರಂಥವನ್ನ ಆ ಗ್ರಂಥದ ಮಂತ್ರಗಳನ್ನ ಅಥವಾ ಅದರ ಅರ್ಥವನ್ನ ಧಾರಣೆ ಮಾಡೋದಕ್ಕೆ ಮೇಧ. ಧಾರಣೆ ಮಾಡೋದು ನೆನಪಿಟ್ಟುಕೊಳ್ಳೋದು ಅಂತ ಅರ್ಥ. ಆ ನೆನಪಿಟ್ಟುಕೊಳ್ಳುವುದರಿಂದಲೂ ಕೂಡ ಆತ್ಮನು ಲಭ್ಯನಲ್ಲ. ನ ಬಹುನಾ ಶ್ರುತೇನ. ಬಹಳ ಶ್ರವಣ ಮಾಡುವುದರಿಂದಲೂ ಆತ್ಮನು ಸಿಗುವುದಿಲ್ಲ. ಯಾವುದರಿಂದ ಸಿಗುವುದಿಲ್ಲ ಅಂತ ಹೇಳಿ ಆಯ್ತು, ಯಾವುದರಿಂದ ಸಿಗ್ತಾನೆ ಅಂತ ಹೇಳ್ಬೇಕಲ್ಲ. ಅದನ್ನ ಹೇಳ್ತಾರೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಯಂ ಏಷಃ ಯಂ ಏವ ಏಷಃ ವೃಣುತೆ ತೇನ ಲಭ್ಯ. ಯಂ ಅಂದ್ರೆ ಆತ್ಮಾನಂ. ಯಾವ ಆತ್ಮನನ್ನು ಅಂದ್ರೆ ಆತ್ಮನನ್ನೇ ಅಂತ ಹೇಳಿ ಏವಕಾರ ಅನ್ನುವಂಥದ್ದು ಒತ್ತು ಕೊಡ್ತಾ ಇದೆ. ಆತ್ಮನನ್ನೇ ಏಷಃ ಸಾಧಕ. ಯಾವ ಸಾಧಕನನ್ನು ವೃಣುತೆ ಆಯ್ಕೆ ಮಾಡಿಕೊಳ್ತಾನೋ ತೇನ ಲಭ್ಯ, ಅವನಿಂದ ಆತ್ಮನು ಲಭಿಸಲ್ಪಡ್ತಾನೆ, ಅಂದ್ರೆ ಅವನಿಗೆ ಸಿಗ್ತಾನೆ ಅಂತ ಅರ್ಥ. ಅಂದ್ರೆ ಆತ್ಮನನ್ನ ಪಡೆಯುವುದಕ್ಕೆ ಮುಖ್ಯ ಸಾಧನ ಯಾವುದು ಆಯ್ತು ಅಂದ್ರೆ ತೀವ್ರ ಮುಮುಕ್ಷುತ್ವ, ತೀವ್ರ ಜಿಜ್ಞಾಸೆ ಅನ್ನುವಂಥದ್ದು ಇರಬೇಕು. ಆತ್ಮನೇ ಬೇಕು, ಪರಮಾತ್ಮನೇ ಬೇಕು ಎನ್ನುವ ತೀವ್ರ ಇಚ್ಛೆ, ಇದು ಆತ್ಮಜ್ಞಾನಕ್ಕೆ ಬೇಕಾದ ಮುಖ್ಯವಾದ ಗುಣ ಅಂತ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೊಡಬಹುದು. ತೀವ್ರ ಮುಮುಕ್ಷತ್ವ ಹೇಗಿರ್ತದೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಸುಭಾಷಿತೆ ಬಹಳ ಚೆನ್ನಾಗಿದೆ. ಕ್ಷುಧಾತುರಾಣ ನ ರುಚಿರ್ನ ಪಕ್ವಂ, ಅರ್ಥಾತುರಾಣ ನ ಗುರುರ್ನ ಬಂಧು, ಕಾಮಾತುರಾಣ ನ ಭಯಂ ನ ಲಜ್ಜ, ವಿದ್ಯಾತುರಾಣ ನ ಸುಖಂ ನ ನಿದ್ರಾ ಅಂತ. ಅಂದ್ರೆ ಈ ಆತುರತೆ ಇದ್ದವನಿಗೆ ಪ್ರಪಂಚದಲ್ಲಿ ಇನ್ನೇನು ಕಾಣಿಸಲ್ಲ, ಅದೊಂದೇ ಕಾಣಿಸ್ತಾ ಇರ್ತದೆ. ತುಂಬಾ ಹಸಿವಾದವನಿಗೆ
ಆಲೋಚನೆ ಒಂದೇ ಅವನಿಗೆ, ಆಹಾರ ಬೇಕು ಅಷ್ಟೇ. ಹಾಗೆ ಪಕ್ವವೋ ರುಚಿಯೋ ನೋಡ್ಲಿಕ್ಕೆ ಹೋಗಲ್ಲ. ಪಕ್ವ ಅಂದ್ರೆ ಬೆಂದಿದೆಯೋ ರುಚಿಯಾಗಿದೆಯೋ ನೋಡ್ಲಿಕ್ಕೆ ಹೋಗಲ್ಲ. ಅವನಿಗೆ ಒಟ್ಟು ಎಲೆ ಮುಂದೆ ಆಹಾರ ಇದ್ರೆ ಸಾಕು ಅಷ್ಟೇ. ತೀವ್ರತೆಗೆ ಉದಾಹರಣೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರವರು, ಏನು ಅರ್ಥಾತುರಾಣ ನ ಗುರುರ್ನ ಬಂಧುರು. ದುಡ್ಡು ಮಾಡಬೇಕು ಅಂತ ತೀವ್ರತೆ ಇರುವವನಿಗೆ ಸಂಬಂಧಿಕರೋ ಗುರುಗಳೋ ಹಿರಿಯರೋ ಬಡವರೋ ಏನು ನೋಡಲ್ಲ, ಒಟ್ಟು ದುಡ್ಡು ಮಾಡ್ಬೇಕಷ್ಟೆ. ಕಾಮಾತುರಾಣಂ ನ ಭಯಂ ನ ಲಜ್ಜ. ಕಾಮಾತುರನಿಗೆ ಭಯ ಮತ್ತು ಲಜ್ಜೆ ಇರೋದಿಲ್ಲ. ವಿದ್ಯಾತುರಾಣಂ ನ ಸುಖಂ ನ ನಿಗ್ರಹ. ಇದು ಮೆಸೇಜ್, ಸುಭಾಷಿತದ ಮೆಸೇಜ್ ಏನಪ್ಪ ಕೊನೆಗೆ ಹೇಳೋದು, ವಿದ್ಯೆ ಆತುರತೆ ಇರುವವನಿಗೆ ಸುಖ ಮತ್ತು ನಿದ್ರೆ ಕಡೆಗೆ ಲಕ್ಷ್ಯ ಕೊಡಬಾರದು, ಸುಖದ ಅಪೇಕ್ಷೆ ಇಟ್ಟುಕೊಳ್ಬಾರದು. ಅವನು ಹಾಗೆ ಓದ್ತಾನೆ, ಹಾಗೆ ಅಧ್ಯಯನ ಮಾಡ್ತಾನೆ, ಊಟ ಆಯ್ತು ನಿದ್ರೆ ಆಯ್ತು ಯಾವುದು ಲಕ್ಷ್ಯಕ್ಕಿರಲ್ಲ, ವಿದ್ಯೆ ಗಳಿಸ್ಬೇಕು ಅಂತ ಒಂದೇ ಹಪಹಪಿ ಅವನಿಗೆ ಇರ್ತದೆ. ಅಂತ ಹಪಹಪಿ ಇದ್ದರೆ, ತೀವ್ರವಾದಂತಹ ಬಯಕೆ ಇದ್ದರೆ ಮಾತ್ರ ಆತ್ಮನು ಲಭಿಸಲ್ಪಡ್ತಾನೆ ಎಂಬುದು ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಎಷ್ಟೋ ಸಲ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕಾದಂತಹ ಒಂದು ಮಂತ್ರ ಆಯ್ತು. ನಮಗೆ ಸಮಾಧಿ ಸಂಪತ್ತು ಯಾಕೆ ಬರಲಿಲ್ಲ? ಆತ್ಮ ವಿಚಾರವನ್ನ ಮಾಡಿದರೂ ಕೂಡ ಆತ್ಮನಿಷ್ಠೆ ಯಾಕೆ ನಮಗೆ ಉಂಟಾಗಲಿಲ್ಲ? ದುಃಖ ನಿವೃತ್ತಿ ಆಗಬೇಕಲ್ಲ. ಆತ್ಮವಿಚಾರದ ಫಲ ಯಾವುದು? ಆತ್ಯಂತಿಕ ದುಃಖ ನಿವೃತ್ತಿ, ನಿರತಿಶಯ ಸುಖ ಪ್ರಾಪ್ತಿ ರೂಪದ ಮೋಕ್ಷ, ಬಿಡುಗಡೆ ಆಗಬೇಕು. ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಆ ಹಪಹಪಿ ಇಲ್ಲ, ಆ ತೀವ್ರತೆ ಇಲ್ಲ. ಅದಕ್ಕೆ ಒಬ್ಬರು ಸ್ವಾಮಿಗಳು ಹೇಳ್ತಾ ಇದ್ರು, ಭಗವತ್ ಸಾಕ್ಷಾತ್ಕಾರದ ತೀವ್ರತೆ ಇದೆಯೋ ಇಲ್ಲೋ ಅನ್ನೋದಕ್ಕೆ ನಾವು ಪರೀಕ್ಷೆ ಮಾಡ್ಕೊಳ್ಳೋದಾದ್ರೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋದಾದ್ರೆ ಒಂದು ಪ್ರಯೋಗ ಮಾಡಬಹುದು. ಏನು? ಸುಮ್ಮನೆ ಕಲ್ಪಿಸಿಕೊಳ್ಳಿ, ದೇವರು ನಮ್ಮ ಮುಂದೆ ಬಂದು ನಿಂತುಕೊಂಡಿದ್ದಾನೆ, ಕೇಳ್ತಾ ಇದ್ದಾನೆ, ಮಗು ನಿನಗೆ ಒಂದು ವರ ಕೊಡ್ತೇನೆ, ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು, ಎರಡಿಲ್ಲ, ಒಂದೇ ವರ ಕೊಡ್ತೇನೆ, ಅದು ಯಾವುದು ಬೇಕು ಹೇಳು ಅಂತ ಹೇಳಿದ್ರೆ ನಾವು ಏನನ್ನು ಕೇಳ್ಕೊಳ್ತೇವೆ ಅನ್ನೋದ್ರ ಮೇಲೆ ಇರ್ತದೆ. ನನಗೆ ಈ ಭವಬಂಧದಿಂದ ಬಿಡುಗಡೆ ಮಾಡಿ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಕ್ಕಿಂತ ಹೊರತಾಗಿ ಇನ್ನೇನನ್ನೂ ನಾನು ಬಯಸಲ್ಲ ಅಂತ ಕೇಳ್ಕೊಳ್ತೇವೋ, ಅಥವಾ ಇನ್ನೇನಾದ್ರೂ ನಮ್ಮ ಲಿಸ್ಟ್ ಅಲ್ಲಿ ಇದೆಯೋ ಅಂತ. ಸಾಮಾನ್ಯ ಜನ ಯೋಚನೆ ಮಾಡೋದೇನೋ, ಆತ್ಮಜ್ಞಾನ ಸಾಧನೆ ಅದಕ್ಕೆಲ್ಲ ಸಾಕಷ್ಟು ಸಮಯ ಇದೆ ಇನ್ನು, ಆಮೇಲೆ ಮಾಡ್ಕೊಳ್ಬಹುದು ವಯಸ್ಸಾಗ್ತಿದ್ದ. ಮೊದಲು ಜವಾಬ್ದಾರಿಗಳೆಲ್ಲ ಇದೆ, ಕೆಲವೊಂದಿಷ್ಟು ಪೂರೈಸ್ಕೊಂಡು ಬಿಡ್ಬೇಕು ಅಂತ. ಅಂದ್ರೆ 10 ಕೂಡ 11 ಅಂತ ಹೇಳ್ತಾರೆ. ಅಲ್ಲಿ ಪರಮಾತ್ಮನೇ ಬೇಕು ಅಂತಿಲ್ಲ, ಪರಮಾತ್ಮನೂ ಬೇಕು ಅಂತ. ಪರಮಾತ್ಮನೂ ಬೇಕು, ಪರಮಾತ್ಮನೇ ಬೇಕು ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಪರಮಾತ್ಮನೂ ಬೇಕು ಅಂದ್ರೆ ಎಲ್ಲದರೊಟ್ಟಿಗೆ ಅವನೂ ಇರ್ಲಿ ಅಂತ. ಸಾಮಾನ್ಯ ಜನರು ದೇವರನ್ನ ಭಜಿಸುವಂತಹ ರೀತಿನೇ ಹೀಗೆ. ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವುದು ದೇವರಿಗಾಗಿ ಅಲ್ಲ, ದೇವರನ್ನ ಪ್ರೀತಿಸುವುದು ದೇವರಿಗಾಗಿ ಅಲ್ಲ. ತತ್ ಸುಖಿತ್ವಂ ಎಂಬುದಾಗಿ ಹೇಳ್ತಾರೆ ಭಕ್ತಿಶಾಸ್ತ್ರಕಾರ. ಭಗವಂತನಲ್ಲೇ ಪ್ರೀತಿಸುವುದಲ್ಲೇ ಸುಖ ಕಾಣೋದು ನಿಜವಾದ ಭಕ್ತನ ಲಕ್ಷಣ. ಏನೂ ಅಪೇಕ್ಷೆ ಇಲ್ಲದೆ ಅವನನ್ನು ಸ್ಮರಿಸುವುದು, ಭಜಿಸುವುದು, ಪ್ರಾರ್ಥಿಸುವುದು ಅವನ ಸುಖಕ್ಕಾಗಿ, ಅದರಲ್ಲೇ ಸುಖ ಕಂಡುಕೊಳ್ಳುವುದಕ್ಕಾಗಿ ಅಷ್ಟೇ ಹೊರತು ಬೇರೆ ಇನ್ಯಾವ ಅಪೇಕ್ಷೆ ಇಲ್ಲ. ಅವನಿಗೆ ಜಪ ಮಾಡುವುದೇ ಸಂತೋಷ. ಹೀಗಿರುವವರು ತುಂಬಾ ವಿರಳ. ಎಲ್ಲರೂ ಕೂಡ ದೇವರು ಅನ್ನುವಂಥದ್ದು ಒಂದು ಸಾಧನವಾಗಿ ಬಳಸ್ತಾರೆ. ಯೋಗಕ್ಷೇಮವನ್ನ ಮಾಡಿಕೊಳ್ಳುವುದಕ್ಕೆ ಒಂದು ಸಾಧನ, ಮನೆಯೋ ಆಸ್ತಿಯೋ ಮತ್ತೊಂದೋ ಕಾಪಾಡಿಕೊಳ್ಳುವುದಕ್ಕೆ ದೇವರನ್ನು ಪೂಜಿಸಬೇಕು. ಅವನು ನಮ್ಮನ್ನು ರಕ್ಷಿಸ್ತಾನೆ, ನಮ್ಮ ಭಯದಿಂದ ನಮ್ಮನ್ನು ಕಾಪಾಡ್ತಾನೆ, ಇಷ್ಟ ಪ್ರಾಪ್ತಿಯನ್ನು ಮಾಡಿಕೊಡ್ತಾನೆ. ಆ ಕಾರಣಕ್ಕಾಗಿ ದೇವರನ್ನು ಭಜಿಸ, ಅಥವಾ ಅವನು ಭಜಿಸದೇ ಇದ್ದರೆ ಏನಾದ್ರೂ ದೋಷ ಆಗ್ಬಹುದು ಹೀಗೆಂಬುದಾಗಿ ಅವನ ಭಜನೆಯ ಹೊರತು ಅವನೇ ಬೇಕು ನನಗೆ ಎನ್ನುವಂಥದ್ದು ತೀವ್ರ ಕಡಿಮೆ. ಅಂತವರಿಗೆ ಪರಾಭಕ್ತರು ಅಂತ ಹೇಳ್ತಾರೆ, ಜಿಜ್ಞಾಸು ಭಕ್ತರು ಎಂಬುದಾಗಿ ಕೂಡ ಕರೀತಾರೆ. ಗೀತೆಯಲ್ಲಿ ಕೃಷ್ಣ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಎಂಬುದಾಗಿ 4 ರೀತಿಯ ಭಕ್ತರನ್ನು ಹೇಳ್ತಾರೆ. ಜಿಜ್ಞಾಸು ಭಕ್ತ ಎನ್ನುವನೇನಿದ್ದಾನೆ ಅವನ
ದೃಷ್ಟಿಕೋನ ಒಂದೇ, ಭಗವಂತನೇ ಬೇಕು ಅಂತ. ಆ ಮುಮುಕ್ಷುತ್ವ ಇದ್ದರೆ ಮಾತ್ರ ತಸ್ಯೈಷ ಆತ್ಮ ವಿವೃಣುತೆ ತನು ಗುಸ್ವಾಂ, ಅಂಥವನಿಗೆ ಏಷಃ ಆತ್ಮ ವಿವೃಣುತೆ ತನೂಂ ಸ್ವಾಂ ತನೂಂ ವಿವೃಣುತೆ, ತನ್ನ ತನುವನ್ನ ಅಂದ್ರೆ ಶರೀರವನ್ನ, ಆತ್ಮನ ಶರೀರ ಅಂದ್ರೆ ಅದು ಪಾರಮಾರ್ಥಿಕಿ ತನು ಅಂತ ಶಂಕರರು ಹೇಳ್ತಾರೆ. ಪಾರಮಾರ್ಥಿಕವಾದ ಸ್ವರೂಪ ಏನಿದೆಯೋ, ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ ಸ್ವರೂಪ ಅಂತ ಏನಿದೆಯೋ ಅದು ಅನಾವರಣಗೊಳ್ಳುತ್ತೆ. ಯಾರಿಗೆ? ಅಂತಹ ತೀವ್ರ ಮುಮುಕ್ಷುವಿಗೆ. ಏಷ ಆತ್ಮ ಸ್ವಾಂ ತನೂಂ ವಿವೃಣುತೆ, ತನ್ನ ತನುವನ್ನ ಅವನು ಬಿಚ್ಚಿ ತೋರಿಸ್ತಾನೆ ಅಂತ, ತನ್ನ ಸ್ವರೂಪವನ್ನ ತೆರೆದು ತೋರಿಸ್ತಾನೆ. ಇಲ್ಲಿ ಆತ್ಮನು ಏನೋ ಒಂದು ಬರ್ತಾನೆ ತೆರೆದು ತೋರಿಸ್ತಾನೆ, ಇವೆಲ್ಲವೂ ಕೂಡ ನಾವು ಆಲಂಕಾರಿಕವಾದ ಭಾಷೆಯಲ್ಲಿ ಇರುವುದರಿಂದ ಸರಿಯಾಗಿ ಅರ್ಥ ಮಾಡ್ತೀವಿ. ಎಲ್ಲೋ ಆತ್ಮ ಬಂದು ತನ್ನನ್ನು ತೆರೆದು ತೋರಿಸ್ಕೊಳ್ತಾನೆ, ಬಟ್ಟ ಬಯಲಾಗ್ಬಿಡ್ತಾನೆ, ಇದೆಲ್ಲ ಶಬ್ದಗಳು ಬಳಸ್ತೇವೆ, ಆದ್ರೆ ಅವನಿಗೆ ಅರ್ಥವಾಗ್ತದೆ ಅಂತ ಅರ್ಥ. ಅಂಥವನಿಗೆ ಆತ್ಮಸ್ವರೂಪ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇಲ್ಲಿ ಕೆಲವರು ಈ ವಾಕ್ಯಕ್ಕೆ ಬೇರೆ ರೀತಿ ಅರ್ಥ ಮಾಡ್ತಾರೆ. ಏನರ್ಥ? ಏಷಃ, ಇದು ಯಮೇ ವೈಷ ವೃಣುತೆ ತೇನ ಲಭ್ಯ ಅನ್ನೋ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಯಂ ಏವ ಅನ್ನೋದಕ್ಕೆ ಆತ್ಮಾನಂ ಅಂತ ತಗೊಂಡಿದ್ದಾರೆ. ಆತ್ಮನನ್ನೇ, ಯಂ ಎಂಬುದಲ್ಲಿ ಶಬ್ದಕ್ಕೆ ಆತ್ಮನನ್ನೇ. ಅದು ದ್ವಿತೀಯ ವಿಭಕ್ತಿ ಪ್ರಥಮ ವಚನ, ಏಕವಚನ. ದ್ವಿತೀಯ ವಿಭಕ್ತಿ ಏಕವಚನ, ಯಂ ಯಹ ಯೌ ಯೇ ಯಂ ಅಂತ ಬರುತ್ತೆ. ಆತ್ಮನನ್ನೇ ಅಂತ. ಏಷಃ ಅಂದ್ರೆ ಸಾಧಕನು ಅಂತ ತೆಗೆದುಕೊಂಡಿದ್ದಾರೆ. ಅಂದ್ರೆ ಕೆಲವರು ವ್ಯಾಖ್ಯಾನಕಾರರು, ಅಂದ್ರೆ ವಿಶೇಷವಾಗಿ ಭಕ್ತಿ ಪರಂಪರೆಯವರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಎಂ ಎನ್ನುವ ಶಬ್ದದಲ್ಲಿ ಸಾಧಕನನ್ನ ಅಂತ ತಗೊಳ್ತಾರೆ. ಏಷಃ ಅಂದ್ರೆ ಆತ್ಮನು. ಏಷಃ ಆತ್ಮ ಯಂ ಸಾಧಕಂ ವೃಣುತೆ ತೇನ ಲಭ್ಯ. ಯಾವಾಗ ಪರಮಾತ್ಮನು ಸಾಧಕನನ್ನು ಆಯ್ಕೆ ಮಾಡಿಕೊಳ್ತಾನೋ ಅವನಿಗೆ ತನ್ನ ನಿಜ ಸ್ವರೂಪವನ್ನ ತೆರೆದು ತೋರಿಸ್ತಾನೆ. ಅಂದ್ರೆ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅವ್ರ ವ್ಯಾಖ್ಯಾನ. ಶಂಕರ ಭಗವತ್ಪಾದರ ವ್ಯಾಖ್ಯಾನ ಏನು? ನಾವು ಪರಮಾತ್ಮನನ್ನ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಪುರುಷ ಪ್ರಯತ್ನದ ಪ್ರಾಧಾನ್ಯತೆ ಇದೆ. ಆ ರೀತಿಯ ಅರ್ಥ ಮಾಡಿದರೆ ದೈವಾನುಗ್ರಹದ ಪ್ರಾಧಾನ್ಯತೆ ಇದೆ. ದೈವಾನುಗ್ರಹ ಇದ್ರೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತ ಅವರ ಅಭಿಪ್ರಾಯ. ಶಂಕರರ ಹಾಗೆ ಹೇಳಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನೂ ಸ್ಪಷ್ಟ ಉದ್ಧರೇದಾತ್ಮನಾತ್ಮಾನಂ, ಪುರುಷ ಪ್ರಯತ್ನವನ್ನೇ ಪ್ರಧಾನವಾಗಿ ಎತ್ತಿ ಹಿಡಿತಾನೆ. ಹಾಗಾದ್ರೆ ಸರಿಯಾದದ್ದು ಯಾವುದು ಅಂತ ಕೇಳಿದ್ರೆ, ಸರಿ ವಿಚಾರ ಮಾಡೋಣ. ಅವರ ದೃಷ್ಟಿಕೋನದಲ್ಲಿ ಭಗವಂತನೇ ನಮ್ಮನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅಂದ್ರೆ, ಈಗ ಯಾವ ಆಧಾರದ ಮೇಲೆ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾನೆ? ಒಬ್ಬ ಭಕ್ತನನ್ನು ಉದ್ಧರಿಸಬೇಕು ಅಂತ ದೇವರು ರ್ಯಾಂಡಮ್ ಆಗಿ ಸಿಲೆಕ್ಷನ್ ಮಾಡ್ತಾನೋ? ಅಂದ್ರೆ ಒಟ್ರಾಶಿ ಅಂತ ಹೇಳ್ತೇವಲ್ಲ, ಹಾಗೆ ಯಾರೋ ಒಬ್ಬನನ್ನ ಆಯ್ಕೆ ಮಾಡ್ಬೇಕು ಅಂತ ಹೊಂದಿಸ್ತದಪ್ಪ ದೇವರಿಗೆ, ಹಾಗೆ ಆಯ್ಕೆ ಮಾಡ್ಕೊಳ್ತಾನೋ? ಹಾಗೆ ಆಯ್ಕೆ ಮಾಡ್ಕೊಂಡ್ರೆ ಅವನು ಪಾರ್ಷಿಯಲ್ ದೇವರಾಗ್ತಾನೆ. ವೈಷಮ್ಯ ನೈರ್ಘಣ್ಯ ದೋಷ ಬರ್ತದೆ. ಅವನನ್ನೇ ಇನ್ನೊಬ್ಬನನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಇನ್ನೊಬ್ಬನನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಕೇಳಿದಾಗ, ಇಲ್ಲ ಕಾರಣ ಇಲ್ಲ ಅಂತ ಹೇಳಿದ್ರೆ ಅದು ಶಾಸ್ತ್ರ ಆ ರೀತಿಯಾಗಿ ವಿವರಣೆ ನೀಡಲ್ಲ. ದೇವರು ಸಮಃ ಸರ್ವೇಷು ಭೂತೇಷು ಸಮಂ, ಎಲ್ಲರಿಗೂ ಅವನು ಸಮನಾಗಿದ್ದಾನೆ ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ದೇವರು ಎಲ್ರಿಗೂ ಸಮನಾಗಿದ್ದಾನೆ. ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಖಂಡಿತ ಇಲ್ಲ. ಹಾಗಿದ್ರೆ ಅವನು ದೇವರು ಆಗಲ್ಲ. ಆದ್ರಿಂದ ಅವನು ಆಯ್ಕೆ ಮಾಡಿಕೊಳ್ತಾನೆ ಎನ್ನುವುದು ಸರಿಯಾದಂತ ಅರ್ಥ ಅಲ್ಲ. ಹಾಗಾದ್ರೆ ದೈವಾನುಗ್ರಹ ಬೇಡವೇ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ? ಅಂದ್ರೆ ಬೇಕು. ಪುರುಷ ಪ್ರಯತ್ನವೂ ಪ್ರಧಾನವೇ, ದೈವಾನುಗ್ರಹವೂ ಕೂಡ ಅಲ್ಲಿ ಪ್ರಧಾನವೇ. ಗೌಣ ಅಂತ ಹೇಳಲ್ಲ. ಆದರೆ ಆ ದೈವಾನುಗ್ರಹಕ್ಕಾಗಿ ಇವನು ಪ್ರಯತ್ನ ಪಡ್ಬೇಕು.
ಸೂರ್ಯನ ಬೆಳಕು ಎಲ್ಲ ಜೀವರಾಶಿಗಳಿಗೂ ಹೇಗೆ ಸಮಾನವೋ ದೈವಾನುಗ್ರಹವೂ ಕೂಡ ಎಲ್ಲರಿಗೂ ಸಮಾನ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರು ನನ್ನನ್ನ ಹೇಗೆ ಸಮೀಪಿಸ್ತಾರೋ ಅವರನ್ನು ನಾನು ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಹಾಗೆ ಅದು ಬೆಂಕಿ ಉರಿತಾ ಇದೆ ಅಂದ್ರೆ ಹತ್ತಿರ ಹೋದವನಿಗೆ ಚಳಿ ಬಿಡ್ತದೆ, ದೂರ ಕೂತ್ಕೊಂಡವನಿಗೆ ಇಲ್ಲ ಬೆಂಕಿ ನನ್ನ ಹತ್ರ ಬರಲಿ ಹಾಗಾಗೋದಿಲ್ಲ. ಭಗವಂತನ ವ್ಯವಸ್ಥೆ ಒಂದು ನಿಯಮ ಇದೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ, ಆದ್ರೆ ಅವನನ್ನ ಸಮೀಪಿಸಬೇಕು. ನಿಷ್ಕಾಮವಾಗಿ ಸಮೀಪಿಸಿದರೆ ಹೆಚ್ಚು ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅನುಗ್ರಹ ಅಂದ್ರೆ ಏನರ್ಥ ಇಲ್ಲಿ? ಗುರು ದೊರಕುವಂಥದ್ದು, ವಿಘ್ನಗಳು ನಿವೃತ್ತಿ ಆಗುವಂಥದ್ದು, ಆ ಆತ್ಮಜ್ಞಾನಕ್ಕೆ ಯೋಗ್ಯತೆ ಪ್ರಾಪ್ತಿ ಆಗುವಂಥದ್ದು, ಇದೆಲ್ಲ ನಿಜವಾದ ಅನುಗ್ರಹ. ಅಥವಾ ತನ್ನಿಮಿತ್ತವಾಗಿ ಏನು ವಿಘ್ನಗಳಿದೆ ಸಂಸಾರಿಕ ಜೀವನದಲ್ಲಿಯೋ ಕೌಟುಂಬಿಕ ಜೀವನದಲ್ಲಿಯೋ ಅದೆಲ್ಲ ನಿವೃತ್ತಿಯಾಗಿ ಅವನ ಆತ್ಮಯಾತ್ರೆಗೆ, ಅಧ್ಯಾತ್ಮ ಯಾತ್ರೆಗೆ ಅನುಕೂಲಕರವಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಯೋಗ್ಯ ಗುರುವನ್ನ, ಶಾಸ್ತ್ರವನ್ನ ಅವನು ಒದಗಿಸಿಕೊಡ್ತಾನೆ. ಇದೇ ಅವನ ಅನುಗ್ರಹ ನಿಜವಾಗಿ. ಅದನ್ನು ಯಾರು ಸಾಮಾನ್ಯ ಅನುಗ್ರಹ ಅಂತ ತಿಳ್ಕೊಳ್ಳಲ್ಲ. ಆದ್ರೆ ಆ ಒಂದು ಅನುಗ್ರಹ ಬೇಕಾದ್ರೂ ಕೂಡ ಪ್ರಾರ್ಥನೆ ಮಾಡಬೇಕು. ವೇದಾಂತಿಗಳು ಪುರುಷ ಪ್ರಯತ್ನವನ್ನ ಎಷ್ಟು ಒತ್ತು ಕೊಡ್ತಾರೋ ಈಶ್ವರ ಪ್ರಾರ್ಥನೆಗೂ ಅಷ್ಟು ಒತ್ತು ಕೊಡಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಹ. ಹೀಗೆ ಆರಂಭದಲ್ಲಿ ಶಾಂತಿ ಮಂತ್ರಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದೆ. ಇದು ಯಾಕಂದ್ರೆ ಅವನ ಅನುಗ್ರಹ ನಮಗೆ ಬೇಕು ಅಂತ. ಅಂದ್ರೆ ಕೇವಲ ಅನುಗ್ರಹದಿಂದಲೇ ಮೋಕ್ಷ ಆಗ್ತದೆ ಅನ್ನೋದು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಪ್ರಯತ್ನವೇ ಇಲ್ಲಿ ಬಹಳ ಮುಖ್ಯವಾಗುವಂತಹ ಸಂಗತಿ. ಆದ್ರಿಂದ ಯಮೇ ವೈಷವೃಣುತೆ ತೇನ ಲಭ್ಯ ಎನ್ನುವುದು ಶಂಕರರು ಯಾವ ರೀತಿ ಭಾಷ್ಯ ಅರ್ಥವನ್ನು ಮಾಡಿದ್ದಾರೋ ಅದು ಸರಿಯಾದ ಕ್ರಮ ಅಂತ ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಆತ್ಮನು ಪ್ರವಚನದಿಂದ ಲಭ್ಯನಲ್ಲ, ಮೇಧೆಯಿಂದ ಲಭ್ಯನಲ್ಲ, ಶ್ರವಣದಿಂದ ಲಭ್ಯನಲ್ಲ ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಯಾವ ಸಾಧನೆಯನ್ನು ನಾವು ಮಾಡಬಾರ್ದೆ? ಹಾಗಾದ್ರೆ ಮುಮುಕ್ಷುತ್ವ ಅನ್ನುವಂಥದ್ದು ಇದ್ದಾಗ ಈ ಎಲ್ಲ ಸಾಧನೆಗಳಿಗೂ ಅರ್ಥ ಬರ್ತದೆ. ಮುಮುಕ್ಷುತ್ವ ಇಲ್ಲದೆ ಕೇವಲ ಅಧ್ಯಯನವೋ ಶ್ರವಣವೋ ಅಥವಾ ಆ ಮಂತ್ರಾರ್ಥವನ್ನ ನೆನಪಿಟ್ಟುಕೊಳ್ಳೋದೋ ಉಪನ್ಯಾಸವೋ ಇದಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಯಾವಾತನಲ್ಲಿ ಆತ್ಮನೇ ಬೇಕು ಎನ್ನುವ ಇಚ್ಛೆ ಪ್ರಬಲವಾಗಿದೆಯೋ ಅವನು ಕೇಳಿಸ್ಕೊಳ್ಳೋದಕ್ಕೂ ಕುತೂಹಲದಿಂದ ಕೇಳಿಸ್ಕೊಳ್ಳೋದಕ್ಕೂ ಅಕಾಡೆಮಿಕ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಈಗ ಎಷ್ಟೋ ಸಲ ವೇದಾಂತ ಅನ್ನುವಂಥದ್ದು ಪರೀಕ್ಷೆ ಕಟ್ಟಿ ಪಾಸ್ ಮಾಡಿ ಸರ್ಟಿಫಿಕೇಟ್ ತೆಗೆದುಕೊಳ್ತಾರೆ. ಅದು ವಿರಕ್ತಿ ಅಥವಾ ಮೋಕ್ಷತ್ವ ಇದ್ದು ಎಲ್ಲರೂ ಮಾಡ್ತಾರೆ ಅಂತಿಲ್ಲ. ಹಾಗಿಲ್ಲದೆ ಇದ್ದವನು ಕೂಡ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಉಪನಿಷತ್ತುಗಳನ್ನ, ಬ್ರಹ್ಮಸೂತ್ರವನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ. ಆದ್ರೆ ಅದ್ರ ಫಲ ಉಂಟಾಗೋದಿಲ್ಲ. ಒಂದೋ ಸ್ಪಷ್ಟವಾಗಿ ಅರ್ಥವೇ ಆಗಲ್ಲ, ಇನ್ನೊಂದು ಮನನದ ಕಡೆಗೆ ಹೋಗಲ್ಲ ಮನಸ್ಸು. ಮನನ ಆದ್ರೂ ಅಪರೋಕ್ಷ ಅನುಭವದಲ್ಲಿ ಪರ್ಯವಸಾನಗೊಳ್ಳಲ್ಲ. ಹಾಗಿದ್ರೆ ಆ ಜ್ಞಾನದ ಪ್ರಯೋಜನ ಏನಾಯ್ತು? ಜ್ಞಾನಿಯಾದಂತ ಸಂಸಾರಿ ಅಷ್ಟೇ. ಒಬ್ಬನು ಪ್ರಮಾಣದ ವೇದಾಂತ ಪ್ರಮಾಣವನ್ನ ತಿಳಿಯದೇ ಇರುವ ಅಜ್ಞಾನಿ, ಇನ್ನೊಬ್ಬ ವೇದಾಂತ ಪ್ರಮಾಣವನ್ನ ಚೆನ್ನಾಗಿ ತಿಳಿದಿರುವ ಅಜ್ಞಾನಿ ಅಷ್ಟೇ. ಇಬ್ರು ಸಂಸಾರಿಗಳೇ ಆಗಿರ್ತಾರೆ. ಆದ್ದರಿಂದ ಇಲ್ಲಿ ಈ ಸಾಧನೆಗಳ ಬಗ್ಗೆ ದೂಷಣೆಯಲ್ಲ ಅಥವಾ ನಿಕೃಷ್ಟತೆಯಲ್ಲ. ಇಲ್ಲಿ ಆತ್ಮಜ್ಞಾನವನ್ನ ಪಡೆಯುವುದಕ್ಕೆ ಮುಖ್ಯವಾಗಿ ವೈರಾಗ್ಯ ಮತ್ತು ಮುಮುಕ್ಷುತ್ವ. ನೋಡಿ, ವೈರಾಗ್ಯ ಮತ್ತು ಮುಮುಕ್ಷುತ್ವ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅದು, ಅಥವಾ ಅದು ಒಂದೇ ದೃಷ್ಟಿಕೋನ. ಅದು ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿ ಆಸಕ್ತಿಯನ್ನು ಬಿಡೋದು, ಪರಮಾತ್ಮನಲ್ಲಿ ಆಸಕ್ತಿಯನ್ನು ತಾಳೋದು. ಇದು ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಆಗುವ ಘಟನೆ ಅದು. ಅದು ಮೊದಲು ಮುಮುಕ್ಷುತ್ವ ಬಂದು ಆಮೇಲೆ ವೈರಾಗ್ಯ ಬರೋದು, ಮೊದಲು ವೈರಾಗ್ಯ ಬರೋದು ಆಮೇಲೆ ಅಲ್ಲ. ಫುಲ್ ಅಂಡ್ ಪುಷ್ ಇದ್ದ ಹಾಗೆ. ಪ್ರಪಂಚ ಬಿಡ್ಬೇಕು. ಒಂದ್ಸಲ ಸ್ವಾಮಿ ಚಿನ್ಮಯಾನಂದರು ಆ ಟ್ರೈನ್ ಅಲ್ಲಿ ಹತ್ಲಿಕ್ಕೆ ರೆಡಿ ಆಗಿದ್ರು, ಯಾವ್ದೊಂದು ಊರಿಗೆ ಹೊರಡಬೇಕು ಅಂದಷ್ಟೊತ್ತಿಗೆ ಯಾರೋ ಬಂದು ಕೇಳ್ತಾರೆ, ಅಧ್ಯಾತ್ಮ ಸಾಧನೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಅಂತ. ಆಗ ಹೇಳಿದ್ರಂತೆ ಪ್ಲಾಟ್ಫಾರ್ಮ್ ಅನ್ನು ಬಿಡಬೇಕು, ಟ್ರೈನ್ ಹತ್ತಬೇಕು ಅಂತ ಹೇಳಿದ್ರು. ಪ್ಲಾಟ್ಫಾರ್ಮ್ ಅನ್ನು ಬಿಡೋದಂದ್ರೆ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ತಾಳಬೇಕು.
ಟ್ರೈನ್ ಹತ್ತಬೇಕು ಅಂದ್ರೆ ಪರಮಾತ್ಮನೇ ಬೇಕು ಅನ್ನೋ ತೀವ್ರ ಇಚ್ಛೆ ಬೆಳೆಸ್ಕೊಳ್ಬೇಕು. ಅಂಥವನು ವೇದಾಂತವನ್ನು ಶ್ರವಣ ಮಾಡಿದ್ರೆ, ಅಧ್ಯಯನ ಮಾಡಿದ್ರೆ, ಅದನ್ನ ಧಾರಣ ಮಾಡಿದ್ರೆ ಅದು ಉಪಯೋಗಕ್ಕೆ ಬರ್ತದೆ. ಆ ಮಾರ್ಗದಲ್ಲೇ ಹೋಗಬೇಕಾದದ್ದು ನಾವು. ತೇಜಸ್ವಿ ಭೂಯಾಸಂ ವರ್ಚಸ್ವಿ ಭೂಯಾಸಂ ಮೈ ಮೇಧಾ ಮೈ ಪ್ರಜಾ ಮೈ ಅಗ್ನಿಸ್ತೇಜೋ ದಧಾತು. ಶಾಸ್ತ್ರಗಳಲ್ಲಿ ಮೇಧಾಶಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ವೇದಗಳಲ್ಲಿ ಹೇಳುತ್ತಲ್ಲ, ಮೇಧಾದಿ ಸಿದ್ಧ್ಯರ್ಥ ಮಂತ್ರಾಹ ಎಂಬುದಾಗಿ ಇದೆ. ಮೇಧೆಯನ್ನ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಮಂತ್ರ ಇದೆ. ಎಷ್ಟ್ ಛಂದಸಾಂ ವೃಷಭೋ ವಿಶ್ವರೂಪಃ ಅಂತ ಒಂದು ಮಂತ್ರ ಇದೆ. ಬ್ರಹ್ಮಚಾರಿ ಆದವನು ಸಮಿಧಾಧಾನವನ್ನು ಮಾಡ್ತಾನೆ. ಆ ಸಮಿಧಾಧಾನದಲ್ಲಿ ಮಾಡುವ ಪ್ರಾರ್ಥನೆಯೇ ನನ್ನ ನೆನಪಿನ ಶಕ್ತಿಯನ್ನ ವರ್ಧನೆ ಮಾಡು ಎಂಬುದಾಗಿ ಪ್ರಾರ್ಥನೆ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಶ್ರುತಿ ಅದನ್ನು ಹೇಳಿರೋದು? ಅದು ಅವಶ್ಯಕತೆ ಇದೆ. ಅಧ್ಯಯನದಲ್ಲಿ ನಮಗೆ ನೆನಪಿನಲ್ಲಿ ಇದ್ರೆ ಆ ವಿಚಾರವನ್ನ ವಿಮರ್ಶೆ ಮಾಡೋದಕ್ಕೆ, ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಪ್ರವಚನ ಅನ್ನುವ ಶಬ್ದದಲ್ಲಿ ಏನು ಅನೇಕ ವೇದಗ್ರಹಣವನ್ನು ಹೇಳಿದ್ದಾರೆ. ಶಂಕರರ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರವಚನ ಎನ್ನುವ ಶಬ್ದಕ್ಕೆ ಅನೇಕ ವೇದ ಸ್ವೀಕರಣೇನ ಅಂತ. ವೇದ ಅಂದ್ರೆ ಇಲ್ಲಿ ಸಂಹಿತಾ, ಬ್ರಾಹ್ಮಣ, ಉಪನಿಷತ್ತು ಮುಂತಾದ ರೂಪವಾದಂತಹ ವೇದ, ತತ್ಸಂಬಂಧಿಯಾದಂತಹ ಗ್ರಂಥಗಳು, ಶಾಸ್ತ್ರ ಗ್ರಂಥ, ಪ್ರಕರಣ ಗ್ರಂಥಗಳು, ಇವುಗಳನ್ನೆಲ್ಲ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾವುದೋ ಒಂದು ಉಪನಿಷತ್ತಲ್ಲ, 10 ಉಪನಿಷತ್ತು ಅಧ್ಯಯನ ಮಾಡಬೇಕು. ಯಾಕಂದ್ರೆ ಅದು ದುರ್ವಿಜ್ಞೇಯತ್ವ ಅನ್ನುವಂಥದ್ದು ಇದೆ ಅದರಲ್ಲಿ. ಆತ್ಮನ ವಿಷಯದಲ್ಲಿ ಅಷ್ಟು ಒಂದೇ ಮುಖದಿಂದ ನೋಡಿದರೆ ಅರ್ಥವಾಗುವುದು, ಅನೇಕ ಮುಖಗಳಿಂದ ಅದು ಪರಿಶೀಲನೆ ಮಾಡಬೇಕು. ವಜ್ರ ಪರೀಕ್ಷೆ ಮಾಡುವಾಗ ಎಲ್ಲಾ ಮುಖಗಳಿಂದಲೂ ವಜ್ರ ಪರೀಕ್ಷೆ ಮಾಡುವ ಹಾಗೆ ಇದನ್ನು ಹಾಗೆ ಪರೀಕ್ಷೆ ಮಾಡಬೇಕು. ಅದಕ್ಕೆ ಅನೇಕ ಉಪನಿಷತ್ತುಗಳ ಅಧ್ಯಯನ ಬೇಕು. ಆಮೇಲೆ ಅದನ್ನು ನೆನಪಿನಲ್ಲಿ ಕೂಡ ಇಟ್ಟುಕೊಳ್ಬೇಕು ಸಾಧ್ಯವಾದಷ್ಟು. ಇನ್ನು ಬಹುನಾಶ್ರುತೇನ, ಗುರುಮುಖೇನ ಬಹಳ ಕಾಲ ಶ್ರವಣ ಮಾಡಬೇಕು. ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್ ಅಂತ ಹೇಳ್ತಾರೆ. ಅದೆಲ್ಲ ಮಾಡುವುದು ಯಾತಕ್ಕಾಗಿ? ಆತ್ಮಲಾಭಕ್ಕಾಗಿ, ಆತ್ಮಪ್ರಾಪ್ತಿಗಾಗಿ. ಅದನ್ನ ನಾವು ಕಂಡುಕೊಳ್ಬೇಕು, ತೀವ್ರ ಮುಮುಕ್ಷುತ್ವವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಉಪನಿಷತ್ ಹೇಳ್ತಾ ಇದೆ. ಯಾಕಂದ್ರೆ ನಾವು ಯಾವ ಕಾರಣಕ್ಕೂ ಕಂಪ್ಲೇಂಟ್ ಮಾಡುವ ಹಾಗಿಲ್ಲ. ಇಷ್ಟು ಮಾಡಿದ್ರೂ ನನಗೆ ಯಾಕೆ ಆತ್ಮಜ್ಞಾನ ಆಗ್ತಾ ಇಲ್ಲ ಅಂದ್ರೆ ನಿನ್ನಲ್ಲಿಯೇ ದೋಷ ಇದೆ. ಶಾಸ್ತ್ರದಲ್ಲಿ ದೋಷ ಇಲ್ಲ, ಗುರುವಾಕ್ಯದಲ್ಲಿ ದೋಷ ಇಲ್ಲ, ಪರಂಪರೆಯಲ್ಲಿ ದೋಷ ಇಲ್ಲ, ನಮ್ಮಲ್ಲಿ ತೀವ್ರತೆ ಬಂದಿಲ್ಲ. ಅದಕ್ಕೆ ಜೀವನಾನುಭವವನ್ನು ಹಾದು ಹೋಗುವುದು, ಕರ್ಮಯೋಗ ಉಪಾಸನೆಗಳನ್ನು ಸಾಕಷ್ಟು ಮಾಡುವುದು, ಇದೆಲ್ಲವೂ ಬೇಕಾಗುತ್ತೆ. ಹೀಗೆ ಆತ್ಮನ ಪ್ರಾಪ್ತಿಗಾಗಿ, ಜ್ಞಾನ ಪ್ರಾಪ್ತಿಗಾಗಿ ಸಾಧನೆಯನ್ನ ಹೇಳಿತು 23ನೇ ಮಂತ್ರದಲ್ಲಿ. 24ನೇ ಮಂತ್ರದಲ್ಲಿ ಒಂದೊಂದಿಷ್ಟು ಸಾಧನೆಗಳನ್ನ ಹೇಳುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.